ಹಲೋ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮೊದಲೇ ಹೇಳಿದ್ದೆ ಏನಪ್ಪ ಅಂದರೆ ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಸ್ ಟಿ ಆರ್ಗೆ ಪರೀಕ್ಷೆಗಳಿಗಾಗಿ ಹೆಲ್ಪ್ ಆಗುವ ರೀತಿಯಲ್ಲಿ ಇವಾಗ ಗೋರ್ಮೆಂಟ್ ಬುಕ್ಸ್ ನೋಟ್ಸ್ಗಳನ್ನು ಅಥವಾ ಗೋರ್ಮೆಂಟ್ ಬುಕ್ಸ್ ಕ್ಲಾಸ್ಗಳನ್ನು ನಾನು ಮಾಡ್ತೀನಂತ. ಅದರಲ್ಲೂ ಕೂಡ 6th ಸ್ಟ್ಯಾಂಡರ್ಡ್, ಅದರಲ್ಲೂ ಎಸ್ಪೆಷಲಿ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ, ಅಂದರೆ ಯಾರ್ಯಾರು ಸೈನ್ಸ್ ಅಂದರೆ ಬಿ ಎಸ್ ಸಿ ಮಾಡಿದ್ರಲ್ಲ ಡಿಗ್ರಿಯಲ್ಲಿ, ಆ ವಿದ್ಯಾರ್ಥಿಗಳಿಗಾಗಿ ಸೈನ್ಸ್ ಸಂಬಂಧಪಟ್ಟಂತೆ ಇದು ವಿಜ್ಞಾನದ ಪಾರ್ಟ್ 1 ಭಾಗವಾಗಿರುತ್ತೆ. ಇದು ಓನ್ಲಿ 6th ಸ್ಟ್ಯಾಂಡರ್ಡ್ ಬುಕ್ಸ್ನಲ್ಲಿರೋದು. ಪಾರ್ಟ್ ವೈಸ್ ಅಂದರೆ ಯಾವ ರೀತಿಯಪ್ಪ ಅಂದರೆ ಚಾಪ್ಟರ್ 1ನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಚಾಪ್ಟರ್ 2ನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ. ಇದು ಓನ್ಲಿ ಟಿ ಇ ಟಿ ಪರ್ಪಸ್ ಅಷ್ಟೇ ಅಲ್ಲ, ಜಿ ಪಿ ಎಸ್ ಟಿ ಆರ್ಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಎಚ್ ಎಸ್ ಟಿ ಆರ್ಗೂ ಹೆಲ್ಪ್ ಆಗುತ್ತೆ. ಹೌದಾ, ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪೆನ್ನು ಮತ್ತು ನೋಟ್ಬುಕ್ ತೊಗೊಂಡು ಎಲ್ಲವನ್ನು ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ಈ ರೀತಿಯಾದಂಥ ಕಂಟೆಂಟ್ ಎಲ್ಲಿಯೂ ಸಿಗಲ್ಲ. ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಕೂಡ ನಾನು ಟೀಟ್ ಮಾಡಬೇಕು ಅಂದ್ಕೊಂಡವರಿಗೆ ಶೇರ್ ಮಾಡಿ. ಮತ್ತು ಸೋಷಿಯಲ್ ಸೈನ್ಸ್ ಕೂಡ ನಾನು ಮಾಡ್ತೀನಿ. ಇವಾಗ ಮೊದಲು ಸೈನ್ಸ್ ಬಗ್ಗೆ ಮುಗಿಸ್ತಾ ಹೋಗ್ತೀನಿ, ಓಕೆನಾ? ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಅನ್ನೋದು ಅತ್ಯಮೂಲ್ಯವಾದಂಥ ಒಂದು ವಸ್ತು. ಯಾಕಪ್ಪ ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗ್ತೈತೆ, ಆದರೆ ಟೈಮ್ ಸಿಗಲ್ಲ. ಅದಕ್ಕಾಗಿ ಟೈಮನ್ನು ನೀವು ವೇಸ್ಟ್ ಮಾಡಬೇಡ್ರಿ. ಇವಾಗಲಿಂದಲೇ ನಿಮ್ಮ ತಯಾರಿಯನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. 6ನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿರುವಂಥ ಮೊದಲನೇ ಪಾಠ ಏನಪ್ಪ ಅಂದರೆ ಆಹಾರ ಇದು ಎಲ್ಲಿಂದ ದೊರಕುತ್ತದೆ. ನೋಡಿ ಸರ್, ಸ್ವಲ್ಪ ಕೆಲವೊಂದಿಷ್ಟು ಇವು ಬೇಸಿಕ್ ಅನ್ನಿಸ್ತಾವೆ ನಿಮಗೆ. ಬೇಸಿಕ್ ಅನಿಸಿದ್ರು ಕೂಡ ಮೊದಲು ಏನು ಮಾಡಬೇಕು, ನೀವು ಮೆಟಲನ್ನು ಒಂದೊಂದು ಮೆಟ್ಲಾಗಿ ಹತ್ತಬೇಕು. ನಾನು ಎಲ್ಲ ಮೆಟಲ್ ಒಮ್ಮೆ ಹತ್ತಿನಂದ್ರೆ ಆಗಲ್ಲ. ಮೆಟಲನ್ನು ಫಸ್ಟ್ ಮೆಟಲ್ನ ಕಾಲಿಟ್ಟ ಮೇಲೆ 2ನೇ ಮೆಟಲ್ ಮೇಲೆ ಕಾಲಿಡಬೇಕು. ನಾನು ಒಮ್ಮೆಲೆ 10ನೇ ಮೆಟಲ್ಗೆ ಜಿಗಿತೀನಿ ಸರ್ ಅಂದರೆ ಆಗಲ್ಲ. ಯಾಕಪ್ಪ ಅಂದರೆ ಇವು ಪ್ರತಿಯೊಂದು ಕೂಡ ಬೇಸಿಕ್ ವೆರಿ ಇಂಪಾರ್ಟೆಂಟ್, ಓಕೆನಾ? ಇದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ. ಆಹಾರ ಇದು ಎಲ್ಲಿಂದ ದೊರಕುತ್ತದೆ? ಪ್ರತಿಯೊಬ್ಬರಿಗೂ ಗೊತ್ತು ಆಹಾರ ನಮ್ಮ ದೇಹಕ್ಕಂತೂ ವೆರಿ ಇಂಪಾರ್ಟೆಂಟ್. ಅಂದರೆ ಆಹಾರ ಏನು ಮಾಡ್ತೈತಿ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತೈತಿ. ಹೌದಾ? ಆಹಾರದ ವಸ್ತುಗಳು ಮತ್ತು ಅದರ ಮೂಲಗಳನ್ನು ನೋಡ್ತಾ ಬರೋಣ. ಮೊದಲಿಗೆ ಇವು ಹಣ್ಣುಗಳು, ತರಕಾರಿಗಳು, ಗೋಧಿ, ಅಕ್ಕಿ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಇವು ಸಸ್ಯ ಮೂಲಗಳು. ಅಂದರೆ ಸಸ್ಯದಿಂದ ನಮಗೆ ದೊರಕ್ತವೆ. ಹೌದಾ? ಈ ಹಣ್ಣುಗಳು ಎಲ್ಲಿ ಸಿಗ್ತೈತೆ ನಮ್ಗೆ? ಮರಗಳ ಮೇಲೆ ಸಿಗ್ತೈತೆ. ತರಕಾರಿಗಳು ಗಿಡಗಳಲ್ಲಿ, ಮತ್ತು ಗೋಧಿ ಹೊಲದಲ್ಲಿ ಬೆಳೆಯಲಾಗುತ್ತೆ. ಅದೇ ರೀತಿಯಾಗಿ ಅಕ್ಕಿಯೂ ಕೂಡ. ಈ ರೀತಿ ಇವೆಲ್ಲವೂ ಏನು ಸಸ್ಯ ಮೂಲಗಳು. ಅದೇ ರೀತಿಯಾಗಿ ಹಾಲು, ಮೊಟ್ಟೆ, ಮಾಂಸ ಇವು ಪ್ರಾಣಿಗಳಿಂದ ದೊರೀತೈತೆ. ಅಂದರೆ ಅದಕ್ಕೆ ಏನಂತ ಕರಿತೀವಿ? ಪ್ರಾಣಿ ಮೂಲಗಳು. ಅಂದರೆ ಪ್ರಾಣಿಗಳಿಂದ ನಮಗೆ ಏನೇನು ದೊರಕ್ತೈತಲ್ಲ ಅದನ್ನು ಪ್ರಾಣಿ ಮೂಲಗಳು ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಹಾಲಿನ ಉತ್ಪನ್ನಗಳು. ಅಂದರೆ ಒಂದು ಹಾಲಿದೆ ಅಲ್ಲ, ಆ ಹಾಲಿನಿಂದ ಬೇರೆ ಬೇರೆ ಏನೇನು ತಯಾರು ಮಾಡ್ತಾರಲ್ಲ ಅವೆಲ್ಲವೂ ಕೂಡ ಏನಾಗ್ತವೆ? ಹಾಲಿನ ಉತ್ಪನ್ನಗಳಾಗ್ತವೆ. ಹಾಲಿನಿಂದ ಏನೇನು ತಯಾರು ಮಾಡ್ತಾರೆ? ಬೆಣ್ಣೆ ಅಥವಾ ಕ್ರೀಮ್ ಅಂದರೆ ಕೆನೆ. ನೆಕ್ಸ್ಟ್ ಹಾಲಿನಿಂದ ಗಿಣ್ಣವನ್ನು ತಯಾರು ಮಾಡ್ತಾರೆ. ನೆಕ್ಸ್ಟ್ ಮೊಸರು ಮತ್ತು ಮಜ್ಜಿಗೆ ಇವೆಲ್ಲವೂ ಕೂಡ ಏನು ಹಾಲಿನ ಉತ್ಪನ್ನಗಳು. ಅವರು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದಪ್ಪ ಅಂದರೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಹಾಲಿನ ಉತ್ಪನ್ನವಾಗಿದೆ ಅಂತ ಹೇಳ್ಕೊಡ್ಬೋದು. ಇವು ಕೆಳಗಿನ ಇದರಲ್ಲಿ ಒಂದು ಆಪ್ಷನ್ ಕೆನೆ ಅಂತ ಕೊಡ್ಬೋದು. ಕೆನೆ ಅಂತ ಕೊಡ್ಬೋದು. ಉಳಿದಿದ್ದು ಬೇರೆ 3 ಆಪ್ಷನ್ ಬೇರೆ ಕೊಟ್ಟು ನೀವೇನಂತ ಆನ್ಸರ್ ಮಾಡಬೇಕು? ಹಾಲಿನ ಉತ್ಪನ್ನ ಯಾವುದು? ಕೆನೆ. ನೆಕ್ಸ್ಟ್ ಆಹಾರವಾಗಿ ಸಸ್ಯದ ಭಾಗಗಳು. ಅಂದರೆ ನಾವು ಆಹಾರವನ್ನು ಸಸ್ಯದ ಯಾವ ಭಾಗದಿಂದ ತಗೋತೀವಲ್ಲ ಅದನ್ನು ಏನಂತ ಕರಿತೀವಿ? ಆ ಸಸ್ಯದ ಭಾಗವನ್ನು ನಾವೇನು ಆಹಾರವಾಗಿ ಬಳಸ್ತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಬದನೆಕಾಯಿಯಲ್ಲಿರುವಂಥ ಹಣ್ಣನ್ನು ನಾವು ತಿಂತೀವಿ. ಅಂದರೆ ಬದನೆಕಾಯಿ ಹಣ್ಣನ್ನು ತಿಂತೀವಿ. ಮೆಣಸಿನಕಾಯಿ ಕೂಡ ನಾವು ಹಣ್ಣನ್ನು ತಿಂತೀವಿ. ನೆಕ್ಸ್ಟ್ ಸಾಸಿವೆಯನ್ನು ಯಾವುದರಿಂದ ಪಡಿತೀವಿ? ನಾವು ಬೀಜದಿಂದ ಪಡಿತೀವಿ. ಅಂದರೆ ಆ ಗಿಡದ ಬೀಜದಿಂದ ಸಾಸಿವೆಯನ್ನು ಪಡಿತೀವಿ. ಶೇಂಗಾ ಅಥವಾ ಇದನ್ನು ಕಡಲೆಕಾಳು ಅಂತ ಕೂಡ ಕರೀತಾರೆ. ಯಾವ ಕಡೆ? ದಕ್ಷಿಣ ಕರ್ನಾಟಕ ಕಡೆ ಕಡಲೆಕಾಳು ಅಂತ ಕರೀತಾರೆ, ಉತ್ತರ ಕರ್ನಾಟಕ ಕಡೆ ಶೇಂಗಾ ಅಂತ ಕರೀತಾರೆ. ಇದು ನಾವು ಬೀಜದಿಂದ ಪಡಿತೀವಿ. ಅಂದರೆ ಶೇಂಗಾವನ್ನು ಬೀಜದಿಂದ ಪಡಿತೀವಿ. ಈ ರೀತಿಯಾಗಿ ಇನ್ನೂ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ಬೋದು. ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಅಂತೇಳಿ ನಮ್ಮ ಕಡೆ ಏನು ಕರಿತೀವಲ್ಲ, ಆ ಈರುಳ್ಳಿಯನ್ನು ಯಾವುದರಿಂದ ಪಡಿತೀವಿ? ನಾವು ಈರುಳ್ಳಿಯನ್ನು ಕಾಂಡದಿಂದ ಪಡಿತೀವಿ. ನೆಕ್ಸ್ಟ್ ಮೂಲಂಗಿ ಅಂತ ಕೇಳ್ಬೋದು ಅವರು. ಮೂಲಂಗಿಯನ್ನು ಯಾವ ಭಾಗದಿಂದ ಪಡಿತೀವಿ ನಾವು? ಮೂಲಂಗಿಯನ್ನು ಬೇರು, ಬೇರಿನಿಂದ ನಾವು ಮೂಲಂಗಿಯನ್ನು ಪಡಿತೀವಿ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಹೌದಾ? ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಜೇನುತುಪ್ಪ.
ಹೌದಾ? ಜೇನುತುಪ್ಪದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಮತ್ತು ಜೇನುತುಪ್ಪವು ಯಾವ ರೀತಿ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಜೇನುತುಪ್ಪ, ಜೇನು ಹುಳುಗಳನ್ನು ನೀವು ಆಲ್ಮೋಸ್ಟ್ ನೋಡೇ ಇರ್ತಾರೆ. ಹಳ್ಳಿಗಳಲ್ಲಂತೂ ಹುಡುಗರು ನೋಡಿರ್ತಾರೆ ಜೇನು ಹುಳ. ಆ ಜೇನು ಹುಳ ಏನು ಮಾಡುತ್ತಪ್ಪ ಅಂದರೆ ಹೂಗಳಿರುತ್ತಲ್ಲ, ಆ ಹೂಗಳಿಂದ ಮಕರಂದವನ್ನು ಹೀರ್ಕೊಂಡು ಬರ್ತಾವೆ. ಏನನ್ನು? ಮಕರಂದ ಅಂದರೆ ಸಿಹಿಯಾದಂಥ ರಸವನ್ನು ಹೀರ್ಕೊಂಡು ಬರ್ತಾವೆ. ಯಾವುದರಿಂದ, ಎಲ್ಲಿಂದ ಹೀರ್ಕೊಂಡು ಬರ್ತಾವೆ? ಹೂಗಳಿಂದ. ಆ ಹೀರ್ಕೊಂಡು ಬಂದಂಥ ಮಕರಂದವನ್ನು ಒಂದು ಕಡೆ ಸಂಗ್ರಹಿಸಿ ಏನು ಮಾಡ್ತಾವೆ? ಜೇನುತುಪ್ಪವನ್ನು ತಯಾರು ಮಾಡ್ತಾವೆ. ಯಾವುವು? ಜೇನು ಹುಳಗಳು. ನೋಡಿ, ಜೇನು ಹುಳಗಳು ಹೂಗಳಿಂದ ಮಕರಂದವನ್ನು ಸಂಗ್ರಹಿಸಿ ಜೇನುತುಪ್ಪವನ್ನು ತಯಾರಿಸ್ತವೆ. ಅದೇ ರೀತಿಯಾಗಿ ಸಸ್ಯಾಹಾರಿಗಳು, ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಹರ್ಬಿವೋರ್ಸ್ ಅಂತ ಕರೀತಾರೆ. ಸಸ್ಯಾಹಾರಿಗಳು ಅಂದರೆ ಏನು? ಪ್ರತಿಯೊಬ್ಬರಿಗೂ ಕಾಮನ್ ಆಗಿ ಗೊತ್ತಿರುವಂಥದ್ದು. ಇಲ್ಲಿ ಏನಪ್ಪ ಅಂದರೆ ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳನ್ನು, ನೋಡಿ, ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳನ್ನು ನೋಡಿ. ಅವು ಏನು ಮಾಡ್ತಾವತ್ತ? ಸಸ್ಯಾಹಾರಿಗಳು ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿಂತಾವತ್ತ. ಅಂಥ ಪ್ರಾಣಿಗಳನ್ನು ಏನಂತ ಕರಿತೀವಿ? ಸಸ್ಯಾಹಾರಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸಸ್ಯಾಹಾರಿಗಳು. ಉದಾಹರಣೆ ನೋಡ್ತಾ ಬರೋದಾದರೆ ಆಕಳು, ಕುರಿ, ಎಮ್ಮೆ, ಮೊಲ, ಕುದುರೆ, ಮೇಕೆ ಇವೆಲ್ಲವೂ ಕೂಡ ಸಸ್ಯಾಹಾರಿ ಪ್ರಾಣಿಗಳು. ನೆಕ್ಸ್ಟ್ ಮಾಂಸಾಹಾರಿಗಳು. ಇದು ಮಾಂಸಾಹಾರಿಗಳು ಆಗಬೇಕಾಗಿತ್ತು, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಮಾಂಸಾಹಾರಿಗಳು ಅಥವಾ ಕಾರ್ನಿವೋರ್ಸ್ ಅಥವಾ ಮಾಂಸಾಹಾರಿಗಳು ಏನಂದರೆ ಏನಪ್ಪ ಅಂದರೆ ಪ್ರಾಣಿಗಳನ್ನು ಮಾತ್ರ ತಿಂದು ಬದುಕುವಂಥ ಪ್ರಾಣಿಗಳನ್ನು ಏನಂತ ಕರಿತೀವಿ? ಮಾಂಸಾಹಾರಿಗಳು ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೀವು ಕಾಡಿನಲ್ಲಿ ನೋಡಿರ್ಬೋದು, ಅಥವಾ ನೀವೇನಾದರೂ ಮೃಗಾಲಯಕ್ಕೆ ಅಥವಾ ಜೂಗಳಿಗೆ ಭೇಟಿ ಕೊಟ್ಟಾಗ ನೀವು ನೋಡಿರ್ಬೋದು. ಅಲ್ಲಿ ಸಿಂಹ, ಹುಲಿ ಮತ್ತು ಚಿರತೆ ಈ ರೀತಿಯಾದಂಥ ಪ್ರಾಣಿಗಳು ಇರ್ತವೆ. ಅವು ಏನಂತ ತಿಂದು ಬದುಕ್ತವಪ್ಪ ಅಂದರೆ ಮಾಂಸವನ್ನು ತಿಂದು ಬದುಕ್ತವೆ. ಏನಂತ ತಿಂದು ಬದುಕ್ತವೆ? ಮಾಂಸವನ್ನು ತಿಂದು ಬದುಕ್ತವೆ ಅಥವಾ ಪ್ರಾಣಿಗಳನ್ನು ತಿಂದು ಬದುಕ್ತವೆ. ಪ್ರಾಣಿಗಳನ್ನು ಎಲ್ಲಿ ಅಂದರೆ ಈಗ ನೋಡಿ, ಎಕ್ಸಾಂಪಲ್ಗೆ ಫಾರೆಸ್ಟ್ಗಳಲ್ಲಿ ಸಿಂಹ, ಹುಲಿ, ಚಿರತೆ ಇವು ಏನು ಮಾಡ್ತಾವೆ? ಪ್ರಾಣಿಗಳನ್ನು ಬೇಟೆಯಾಡಿ ತಿಂತವೆ. ಆದರೆ ಜೂಗಳಿದ್ದವಪ್ಪ ಅಂದರೆ ಇವುಗಳಿಗೆ ಏನು ಮಾಡ್ತಾರೆ? ಪ್ರಾಣಿಗಳ ಮಾಂಸವನ್ನು ಹಾಕ್ತಾರೆ. ಇವುಗಳನ್ನು ಏನು ಮಾಡ್ತೀವಿ ನಾವು? ಮಾಂಸಾಹಾರಿಗಳು ಅಂತ ಕರಿತೀವಿ. ಓಕೆನಾ? ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳಿಗೆ ಏನಂತ ಕರಿತೀವಿ? ಮಾಂಸಾಹಾರಿಗಳು. ನೆಕ್ಸ್ಟ್ ಮಿಶ್ರಾಹಾರಿಗಳು ಅಂತ ಬರ್ತಾರೆ. ಅಂದರೆ ಓಮ್ನಿವೋರ್ಸ್. ನೋಡಿ, ಪ್ರಾಣಿಗಳ ಜೊತೆಗೆ ಸಸ್ಯಗಳನ್ನು ತಿನ್ನುವ ಪ್ರಾಣಿಗಳನ್ನು ನೋಡಿ, ಪ್ರಾಣಿಗಳನ್ನು ತಿಂತವು ಮತ್ತು ಸಸ್ಯಗಳನ್ನು ತಿಂತವೆ ಅಥವಾ ಸಸ್ಯದ ಭಾಗವನ್ನು ತಿಂತವೆ. ಇವುಗಳನ್ನು ಏನಂತ ಕರಿತೀವಿ ನಾವು? ಮಿಶ್ರಾಹಾರಿಗಳು ಅಂತ ಕರಿತೀವಿ. ಮಿಶ್ರಾಹಾರಿಗೆ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ ಮಾನವ. ಮನುಷ್ಯ ಏನು ಮಾಡ್ತಾನೆ? ಸಸ್ಯಗಳನ್ನು ತಿಂತಾನೆ ಮತ್ತು ಪ್ರಾಣಿಗಳ ಮಾಂಸವನ್ನು ಕೂಡ ತಿಂತಾನೆ. ಮತ್ತು ಬೆಕ್ಕು, ಅದೇ ರೀತಿಯಾಗಿ ನಾಯಿ. ಈ ರೀತಿ ಎಕ್ಸಾಂಪಲ್ ಏನು? ಬೆಕ್ಕು, ನಾಯಿ, ಮಾನವ ಇವು ಮಿಶ್ರಾಹಾರಿಗಳಿಗೆ ಎಕ್ಸಾಂಪಲ್. ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಸರ್? ನೋಡಿ, ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಮಾನವನು ಈ ಕೆಳಗಿನ ಯಾವ ಗುಂಪಿಗೆ ಸೇರಿದ್ದಾನೆ ಅಂತ ಕೊಟ್ಟು ಮಾಂಸಾಹಾರಿ, ಮಿಶ್ರಾಹಾರಿ, ಸಸ್ಯಾಹಾರಿ, ಈ ಕೆಳಗಿನ ಯಾವುದೂ ಅಲ್ಲ, ಈ ರೀತಿ ಪ್ರಶ್ನೆ ಕೇಳಿದಾಗ ಮಿಶ್ರಾಹಾರಿ ವರ್ಗಕ್ಕೆ ಮಾನವ ಸೇರ್ತಾನೆ. ಓಕೆನಾ? ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ. ನಿಮ್ಗೆ ಯಾವ ರೀತಿ ಪ್ರಶ್ನೆ ಬರ್ತಾವೆ ಅನ್ನೋದನ್ನು ಕೂಡ ಸ್ವಲ್ಪ ಹೇಳ್ತಾ ಇರ್ತೀನಿ, ನೀವು ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಧ್ಯಾಯ 2. ಅಧ್ಯಾಯ 2ರಲ್ಲಿ ಏನಿದೆಪ್ಪ ಅಂದರೆ ಆಹಾರದ ಘಟಕಗಳು. ನಾವು ಮೊದಲು ಏನು ನೋಡಿದ್ದೀವಿ? ಆಹಾರ ನಮಗೆ ಯಾವುದರಿಂದ ದೊರಿತೈತಿ? ಸಸ್ಯ ಮೂಲಗಳಿಂದ ದೊರಿತೈತಿ ಮತ್ತು ಪ್ರಾಣಿ ಮೂಲಗಳಿಂದ ದೊರಿತೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡಿವಿ. ಅದರಲ್ಲೇ ಕೂಡ ಸಸ್ಯಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳನ್ನು ಸಸ್ಯಾಹಾರಿಗಳು ಅಂತ ಕರಿತೀವಿ. ಪ್ರಾಣಿಗಳನ್ನು ಮಾತ್ರ ತಿಂದು ಬದುಕುವ ಪ್ರಾಣಿಗಳನ್ನು ಮಾಂಸಾಹಾರಿಗಳು ಅಂತ ಕರಿತೀವಿ. ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿಂದು ಬದುಕುವಂಥ ಪ್ರಾಣಿಗಳಿಗೆ ಮಿಶ್ರಾಹಾರಿಗಳು ಅಂತ ಕರಿತೀವಿ. ಆದರೆ ಆ ಆಹಾರದ ಘಟಕಗಳಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರ್ತವೆ ಅನ್ನೋದನ್ನ ಬಗ್ಗೆ ಈ ಪಾಠದಲ್ಲಿ ನಾವು ನೋಡ್ತಾ ಹೋಗೋಣ. ಪೋಷಕಗಳು ಅಂದರೆ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ನಮ್ಮ ದೇಹಕ್ಕೆ ಅವಶ್ಯಕವಾದ ಘಟಕಾಂಶಗಳನ್ನು ಏನಂತ ಕರಿತೀವಿ ನಾವು? ಪೋಷಕಗಳು ಅಂತ ಕರಿತೀವಿ. ನೋಡಿ, ನಮ್ಮ ದೇಹಕ್ಕೆ ಏನೇನು ಅವಶ್ಯಕ ಐತಲ್ಲ ಆ ಘಟಕಾಂಶಗಳನ್ನು ನಾವೇನು ಕರಿತೀವಿ? ಪೋಷಕಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಕರಿತೀವಿ. ನಮ್ಮ ಆಹಾರದಲ್ಲಿರುವಂಥ ಮುಖ್ಯ ಪೋಷಕಾಂಶಗಳು ಅಂದರೆ ಪ್ರಮುಖ ನ್ಯೂಟ್ರಿಯೆಂಟ್ಸ್ಗಳು ಯಾವುವು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಕೊಬ್ಬು, ವಿಟಮಿನ್, ನೀರು ಮತ್ತು ನಾರು ಪದಾರ್ಥ. ನೋಡಿ, ನಮ್ಮ ಆಹಾರದಲ್ಲಿ ಈ ಎಲ್ಲ ಪೋಷಕಾಂಶಗಳು ಇರ್ತವೆ. ಯಾವುವು? ಕಾರ್ಬೋಹೈಡ್ರೇಟ್ ಇರ್ತೈತಿ, ಪ್ರೋಟೀನ್ ಇರ್ತೈತಿ, ಕೊಬ್ಬು ಇರ್ತೈತಿ, ಮತ್ತು ವಿಟಮಿನ್ನು, ನೀರು ಮತ್ತು ನಾರು ಪದಾರ್ಥ ಈ ಎಲ್ಲವೂ ಕೂಡ ನಮ್ಮ ಆಹಾರದಲ್ಲಿ ಇರ್ತವೆ. ಓಕೆನಾ? ಇವಕ್ಕೆ ಏನಂತ ಕರೀತಾರೆ? ಪೋಷಕಾಂಶಗಳು ಅಂತೇಳಿ ಕರೀತಾರೆ. ಪಿಷ್ಟದ ಪರೀಕ್ಷೆ. ನೋಡಿ,
ನಾವು ಯಾವುದೇ ಒಂದು ಆಹಾರ ಪದಾರ್ಥದಲ್ಲಿ ಪಿಷ್ಟ ಇದೆಯೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡಬೇಕಾದ್ರೆ ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಬರೋಣ. ಸ್ವಲ್ಪ ಪ್ರಮಾಣದ ಬೇಯಿಸದ ಆಹಾರ, ಬೇಯಿಸದ ಅಂದರೆ ನೋಡಿ, ಈಗ ಬಾಯ್ಲ್ ಮಾಡಲಾರ್ದಂಥ ಒಂದು ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳಿ. ಅದಕ್ಕೆ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಸೇರಿಸಿದ್ರಪ್ಪ ಅಂದರೆ ಅದು ಏನಾದರೂ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಏನಾದರೂ ತಿರುಗ್ತಪ್ಪ ಅಂದ್ರೆ ಅಲ್ಲಿ ಪಿಷ್ಟ ಇರುವಿಕೆಯನ್ನು ಸೂಚಿಸ್ತೈತಿ. ಇಲ್ಲಿ ನೋಡಿ, ನೀವು ಒಂದು ಸ್ವಲ್ಪ ಪ್ರಮಾಣದ ಬೇಯಿಸದ ಆಹಾರ ಪದಾರ್ಥಕ್ಕೆ 2-3 ಹನಿ ಏನು ಸೇರಿಸ್ಬೇಕಂತ ದುರ್ಬಲ ಅಯೋಡಿನ್ ದ್ರಾವಣವನ್ನು ಸೇರಿಸಿದಾಗ ಅದೇನಾದರೂ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಅಲ್ಲಿ ಏನಿರ್ತೈತಿ, ಪಿಷ್ಟ ಇರ್ತೈತಿ. ಅದೇ ರೀತಿಯಾಗಿ ಪ್ರೋಟೀನ್ ಪರೀಕ್ಷೆ. ಪ್ರೋಟೀನ್ ಅದರಲ್ಲಿ ಒಂದು ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ಪರೀಕ್ಷೆ ಮಾಡಬೇಕಪ್ಪ ಅಂದರೆ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ಪ್ರನಾಳದಲ್ಲಿ ತೆಗೆದುಕೊಳ್ಬೇಕು. ಪ್ರನಾಳ ಅಂದರೆ ಈ ರೀತಿಯಾಗಿ ಇರ್ತೈತಿ ನೋಡ, ಆ ಪ್ರನಾಳದಲ್ಲಿ ಏನು ತೊಗೋಬೇಕು, ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳಿ. ತದನಂತರ ಏನು ಮಾಡ್ರಪ್ಪ ಅಂದರೆ ಅದಕ್ಕೆ 10 ಹನಿ ನೀರನ್ನು ಹಾಕಬೇಕು. 10 ಹನಿ ನೀರನ್ನು ಹಾಕಬೇಕು. 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಬೆರೆಸಬೇಕು. ಅದರ ಜೊತೆಗೆ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಬಳಸಬೇಕು. ಅವೆಲ್ಲವನ್ನು ಬಳಸಿದ ನಂತರ ನೆರಳೆ ಬಣ್ಣಕ್ಕೆ ಏನಾದರೂ ಅದು ತಿರುಗ್ತಪ್ಪ ಅಂದ್ರೆ ಆ ದ್ರಾವಣ ಅಥವಾ ಅದು ತಿರುಗ್ತಪ್ಪ ಅಂದ್ರೆ ಅಲ್ಲಿ ಏನಿದೆ, ಪ್ರೋಟೀನ್ ಇದೆ ಅನ್ನೋದನ್ನು ಸೂಚಿಸ್ತೈತಿ. ಪ್ರೋಟೀನ್ ಇರುವಿಕೆ ಏನಾಗ್ತೈತಿ, ಕಂಡು ಬರ್ತೈತಿ. ಓಕೆನಾ ಸರ್? ಇವೆಲ್ಲವೂ ಯಾಕೆ ಹೇಳ್ತಾ ಇದ್ದೀರಿ ಸರ್? ನಿಮಗೆ ಟಿ ಇ ಟಿಗೂ ಕೂಡ ಒಂದೊಂದು ಪ್ರಶ್ನೆ ಕೇಳ್ಬೋದು. ಕೇಳಿಲ್ಲಪ್ಪ ಅಂದರೆ ನಿಮ್ಗೆ GPSTR ಆಗಿರ್ಬೋದು, GPSTRನಲ್ಲಿ ರೈಟಿಂಗ್ ಇರುತ್ತಲ್ಲ, ಅಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ. ಓಕೆನಾ? ಕೊಬ್ಬಿನಾಂಶದ ಪರೀಕ್ಷೆ ಅಂದರೆ ಒಂದು ಆಹಾರ ಪದಾರ್ಥದಲ್ಲಿ ಕೊಬ್ಬು ಇದೆಯೋ ಇಲ್ಲೋದನ್ನು ಯಾವ ರೀತಿ ಪರೀಕ್ಷೆ ಮಾಡಬೇಕಪ್ಪ ಅಂದರೆ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳಿ. ಎಲ್ಲಿ ಹಾಳೆಯಲ್ಲಿ ಸುತ್ತಿ ಮತ್ತು ಅದನ್ನೇನು ಮಾಡಿರಿ, ಜಜ್ಜಿರತ್ತೆ. ಒಂದು ಸಣ್ಣ ಪ್ರಮಾಣದ ಆಹಾರ ಪದಾರ್ಥವನ್ನು ಹಾಳೆಯಲ್ಲಿ ಸುತ್ತಿ ಮತ್ತು ಅದನ್ನು ಜಜ್ಜಿದ ನಂತರ ಹಾಳೆಯ ಮೇಲೆ ಏನಾದರೂ ಎಣ್ಣೆಯ ಕಲೆಗಳು ಆಹಾರ ಪದಾರ್ಥದಲ್ಲಿರುವ ಕೊಬ್ಬಿನ ಅಂಶವನ್ನು ತೋರಿಸುತ್ತವೆ. ಆ ಹಾಳೆಯ ಮೇಲೆ ಏನಾದರೂ ಎಣ್ಣಿನ ಕಲೆಗಳು ಕಂಡು ಬರ್ತಪ್ಪ ಅಂದ್ರೆ ಅದು ಏನು ಮಾಡ್ತೈತಿ, ಆಹಾರ ಪದಾರ್ಥದಲ್ಲಿ ಕೊಬ್ಬಿನ ಅಂಶ ಐತೆ ಅನ್ನೋದನ್ನು ತೋರಿಸ್ತೈತಿ. ಇವಾಗ ನಾವು ಎಲ್ಲವನ್ನು ಪರೀಕ್ಷೆಯನ್ನು ನೋಡ್ತಾ ಬಂದ್ವಿ. ಯಾವುದು ಪ್ರೋಟೀನ್ ಪರೀಕ್ಷೆ ಆಗಿರ್ಬೋದು, ಪಿಷ್ಟದ ಪರೀಕ್ಷೆ ಆಗಿರ್ಬೋದು, ಕೊಬ್ಬಿನ ಪರೀಕ್ಷೆ ಆಗಿರ್ಬೋದು. ಹಾಗಾದರೆ ಇವೆಲ್ಲವೂ ಕೂಡ ಏನೇನು ಆಗ್ತೈತಿ ನಮ್ಮ ದೇಹಕ್ಕೆ? ನಾವು ಏನಾದರೂ ಕಾರ್ಬೋಹೈಡ್ರೇಟ್ನ ಸೇವಿಸಿದ್ದೀವಿ ಅಂದ್ರೆ ನಮ್ಮ ದೇಹಕ್ಕೆ ಏನು ಸಿಗ್ತೈತಿ ಅಂದರೆ ನಮ್ಮ ದೇಹಕ್ಕೆ ಶಕ್ತಿ ಒದಗಿಸ್ತೈತಿ. ಕಾರ್ಬೋಹೈಡ್ರೇಟ್ ಏನು ಮಾಡ್ತೈತಿ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತೈತಿ. ಕೊಬ್ಬು ಇದು ಕೂಡ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತೈತಿ. ಸರ್, ಕಾರ್ಬೋಹೈಡ್ರೇಟು ಶಕ್ತಿ ಒದಗಿಸ್ತೈತ್ರಿ, ಕೊಬ್ಬು ಶಕ್ತಿ ಒದಗಿಸ್ತೈತೆ ಅಂತೀರಿ. ಇವು ಎರಡರಲ್ಲಿ ಯಾವುದು ಹೆಚ್ಚು ನಮಗೆ ಶಕ್ತಿಯನ್ನು ಒದಗಿಸ್ತೈತಪ್ಪ ಅಂದರೆ ಕೊಬ್ಬನ್ನು ಹೊಂದಿರುವಂಥ ಆಹಾರ ಪದಾರ್ಥ ಇದೆಯಲ್ಲ, ಅದು ನಮಗೆ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಒದಗಿಸ್ತೈತಿ. ಆದರೆ ನೀವೇನು ಮಾಡೋಕ್ಕಪ್ಪ ಅಂದರೆ ಜಾಸ್ತಿ ಕೊಬ್ಬು ಇರುವಂಥ ಆಹಾರ ಪದಾರ್ಥವನ್ನು ಸೇವಿಸಬೇಡ್ರಿ. ಯಾಕಪ್ಪ ಅಂದರೆ ಅದು ಮುಂದೆ ಜಾಸ್ತಿ ಸೇವಿಸಿದ್ದೀವಿ ಅನ್ನಪ್ಪ ಅಂದರೆ ಬೊಜ್ಜು ಬೆಳೆಯುವಂಥ ಸಾಧ್ಯತೆ ಇರ್ತೈತಿ. ಹೌದಾ? ಅಥವಾ ಸ್ಥೂಲಕಾಯತೆ ಕರೀತಾರೆ ಅದನ್ನು. ನೆಕ್ಸ್ಟ್ ಪ್ರೋಟೀನ್ ಏನು ಮಾಡ್ತೈತಿ ಸರ್? ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡ್ತೈತಿ. ಏನು ಮಾಡ್ತೈತಿ? ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡೋದು ಯಾವುದು? ಪ್ರೋಟೀನ್. ನೋಡಿ, ಇಲ್ಲಿ ಪ್ರೋಟೀನ್ಗಳನ್ನು ಒಳಗೊಂಡಿರುವಂಥ ಆಹಾರ ಪದಾರ್ಥಗಳನ್ನು ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಥವಾ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಈ ಪ್ರೋಟೀನನ್ನು ಯಾವ ಆಹಾರ ಪದಾರ್ಥ ಒಳಗೊಂಡಿರ್ತೈತಲ್ಲ ಆ ಆಹಾರ ಪದಾರ್ಥವನ್ನು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್. ನೋಡಿ ಸರ್, ಕಾರ್ಬೋಹೈಡ್ರೇಟ್ಲಿಂದ ನಮಗೆ ಶಕ್ತಿ ಒದಗಿಸ್ತೈತಿ ಅಥವಾ ಕಾರ್ಬೋಹೈಡ್ರೇಟ್ ನಮಗೆ ಒದಗಿಸ್ತೈತಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಕಂಡು ಬರ್ತೈತಿ ಸರ್ ಅಂತೇಳಿ ನೀವು ಕೇಳ್ಬೋದು. ಇಲ್ಲಿದೆ ನೋಡಿ, ಸಜ್ಜೆಯಲ್ಲಿ ಕಂಡು ಬರ್ತೈತಿ, ಗೋಧಿ, ಅಕ್ಕಿ, ಮೆಕ್ಕೆಜೋಳ, ಕಬ್ಬು, ಪಪಾಯ, ಮಾವು ಮತ್ತು ಗೆಣಸು. ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಇವು ನೋಡು, ನಿಮಗೇನಾದರೂ ಕಾರ್ಬೋಹೈಡ್ರೇಟ್ ಯಾವ್ಯಾವ ಊರಲ್ಲಿ ಸಿಗ್ತಾವಪ್ಪ ಅಂದರೆ ಸಜ್ಜೆ, ಗೋಧಿ, ಅಕ್ಕಿ, ಮೆಕ್ಕೆಜೋಳ, ಕಬ್ಬು, ಪಪಾಯ, ಮಾವು ಮತ್ತು ಗೆಣಸು. ಇಲ್ಲಿಂದ ನೋಡಿ ಚಾರ್ಟು. ಇದು ಕೂಡ ಗೌರ್ಮೆಂಟ್ ಬುಕ್ಸ್ನಲ್ಲಿರುವಂಥ ಚಾರ್ಟೇ. ಆ ಚಾರ್ಟನ್ನು ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಮೆಕ್ಕೆಜೋಳ ಇದೆ, ಇಲ್ಲಿ ಮಾವು ಇದೆ, ಇಲ್ಲಿ ಕಲ್ಲಂಗಡಿ ಇದೆ, ಇಲ್ಲಿ ಕಬ್ಬು ಇದೆ. ಹೌದಾ? ಇಲ್ಲಿ ಗೆಣಸು ಇದೆ, ಇಲ್ಲಿ ಗೋಧಿ ಇದೆ, ಇಲ್ಲಿ ಅಕ್ಕಿ ಇದೆ, ಇಲ್ಲಿ ಸಜ್ಜೆ ಇದೆ. ಹೌದಾ? ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಪಪಾಯನೂ ಕೂಡ ಕೊಟ್ಟಿದ್ದಾರೆ ನೋಡಿ, ಪಪಾಯ ಇದೆ. ಹೌದಾ? ನೆಕ್ಸ್ಟ್ ಬೇರೆ ನೋಡ್ತಾ ಬರೋಣ. ಕೊಬ್ಬು ಎಲ್ಲೆಲ್ಲಿ ಕಂಡು ಬರ್ತೈತೆ ಸರ್ ಅಂದರೆ ಸಸ್ಯ ಮೂಲಗಳು. ಅಂದರೆ ನಾವು ನೋಡಿ ಸಸ್ಯದಿಂದ ಪಡೆದಂಥ ಆಹಾರ ಪದಾರ್ಥಗಳನ್ನು ಸಸ್ಯ ಮೂಲಗಳು ಅಂತ ಕರಿತೀವಿ. ಆ ಸಸ್ಯ ಮೂಲಗಳಲ್ಲಿ ಕೊಬ್ಬು ಯಾವ್ಯಾವುದರಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಕರಿತೀವಲ್ಲ ಅದರಲ್ಲಿ. ನೆಕ್ಸ್ಟ್
ಗೋಡಂಬಿ, ಬಾದಾಮಿ, ಎಳ್ಳು ಇವುಗಳಲ್ಲಿ ಏನು ಕೊಬ್ಬು ಕಂಡು ಬರ್ತೈತಿ. ಇವೇನು ಸಸ್ಯ ಮೂಲಗಳು, ಅಂದರೆ ನಾವು ಸಸ್ಯದಿಂದ ಪಡೆದಂಥದ್ದನ್ನು ಏನಂತ ಕರಿತೀವಿ, ಸಸ್ಯ ಮೂಲಗಳು ಅಂತ ಕರಿತೀವಿ. ಹಾಗಾದರೆ ಪ್ರಾಣಿ ಮೂಲಗಳಿಂದ ನಾವು ಯಾವ್ಯಾವ ಪ್ರಾಣಿ ಮೂಲಗಳಿಂದ ನಾವು ಕೊಬ್ಬನ್ನು ಪಡೆಯಬಹುದಪ್ಪ ಅಂದರೆ ಮೀನಲ್ಲಿ ಕೊಬ್ಬು ಇರುತ್ತೆ, ಮಾಂಸದಲ್ಲಿ ಕೊಬ್ಬು ಇರುತ್ತೆ, ಮತ್ತು ಹಾಲಿನಲ್ಲಿ ಕೊಬ್ಬು ಕಂಡುಬರುತ್ತೆ. ಇಲ್ಲಿದೆ ನೋಡಿ ಚಾರ್ಟು, ನೀವು ನೋಡ್ಕೋಬೋದು. ನೆಕ್ಸ್ಟ್ ಪ್ರೋಟೀನ್ಗಳ ಕೆಲವು ಆಕಾರಗಳು. ನೋಡಿ ಪ್ರೋಟೀನ್ ಯಾವ್ಯಾವುದರಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಎಸ್ಪೆಷಲಿ ಹೇಳ್ಬೇಕಾದ್ರಪ್ಪ ಅಂದರೆ ಏನಪ್ಪ ಅಂದರೆ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕಂಡು ಬರ್ತೈತಿ. ಈಗ ಸಸ್ಯ ಮೂಲಗಳನ್ನು ನೋಡ್ತಾ ಬರೋದಾದರೆ ಹೆಸರುಕಾಳು, ಬೀನ್ಸ್, ಬಟಾಣಿ ಮತ್ತು ಇನ್ನಿತರ ಬೇಳೆಕಾಳುಗಳಲ್ಲಿ ಕಂಡುಬರುತ್ತೆ. ಪ್ರಾಣಿ ಮೂಲಗಳನ್ನು ನೋಡ್ತಾ ಬರೋದಾದರೆ ಮಾಂಸ, ಹಾಲು, ಪನ್ನೀರು, ಮೊಟ್ಟೆ ಇವುಗಳಲ್ಲಿ ನಮಗೇನು ಕಂಡು ಬರ್ತೈತಿ, ಪ್ರೋಟೀನ್ ಕಂಡು ಬರ್ತೈತಿ. ನೆಕ್ಸ್ಟ್ ವಿಟಮಿನ್ಗಳು ನಮಗೆ ಯಾವ ರೀತಿ ಸಹಾಯ ಮಾಡ್ತಾವಪ್ಪ ಅಂದರೆ ರೋಗಗಳು ಬರದಂತೆ ನಮ್ಮ ದೇಹವನ್ನು ಏನು ಮಾಡ್ತಾವು, ರಕ್ಷಿಸ್ತವು. ಯಾವುದು, ವಿಟಮಿನ್ಗಳು ಏನು ಮಾಡ್ತಾವು, ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನು ನೀಡ್ತವು. ಕಣ್ಣುಗಳು, ಮೂಳೆಗಳು, ಹಲ್ಲುಗಳು, ದವಡೆಗಳನ್ನು ಆರೋಗ್ಯವಾಗಿಡಲು ಸಹ ಸಹಾಯಕ. ನೋಡಿ ವಿಟಮಿನ್ಗಳನ್ನು ನಾವೇನಾದರೂ ಸೇವಿಸಿದೀವಪ್ಪ ಅಂದರೆ ನಮ್ಮ ಕಣ್ಣುಗಳು ಆರೋಗ್ಯವಾಗಿರ್ತವೆ, ಮೂಳೆಗಳು ಬಲಿಷ್ಠವಾಗಿರ್ತವೆ, ಹಲ್ಲುಗಳು ಕೂಡ ಬಲಿಷ್ಠವಾಗಿರ್ತವೆ, ಮತ್ತು ದವಡೆಗಳು ಕೂಡ ಚೆನ್ನಾಗಿರ್ತವೆ. ಇವೆಲ್ಲವೂ ಆರೋಗ್ಯವಾಗಿಡಲು ನಾವೇನು ಮಾಡಬೇಕು, ವಿಟಮಿನನ್ನು ಸೇವನೆ ಮಾಡಬೇಕು. ನೆಕ್ಸ್ಟ್ ಯಾವ್ಯಾವ ವಿಟಮಿನ್ ನಮಗೆ ಯಾವ್ಯಾವುದಕ್ಕೆ ಉಪಯೋಗ ಆಗ್ತೈತೆ ಸರ್ ಅಂತ ನೋಡ್ತಾ ಬರೋದಾದರೆ ವಿಟಮಿನ್ ಎ ಏನು ಮಾಡ್ತೈತಪ್ಪ ಅಂದರೆ ನಮ್ಮ ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯವಾಗಿಡಲು ಇದು ಸಹಾಯಕವಾಗಿದೆ. ನೋಡಿ ನೀವು ಯಾರಿಗೆ ಕಣ್ಣು ಚೆನ್ನಾಗಿ ಕಾಣಲ್ಲ ಅಥವಾ ಮಂಜು ಕಾಣುತ್ತಾ ರಾತ್ರಿ ಕುರುಡುತನ, ರಾತ್ರಿ ಆದರೆ ನನಗೆ ಕರೆಕ್ಟಾಗಿ ಕಣ್ಣು ಕಾಣಲ್ಲ ಸರ್, ಅವರು ಏನನ್ನು ಸೇವಿಸಬೇಕಪ್ಪ ಅಂದರೆ ವಿಟಮಿನ್ ಎವನ್ನು ಹೊಂದಿರುವಂಥ ಆಹಾರ ಪದಾರ್ಥವನ್ನು ಸೇವಿಸಬೇಕು. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಕ್ಯಾರೆಟನ್ನು ಹೆಚ್ಚಾಗಿ ಸೇವಿಸಬೇಕು. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ ವಿಟಮಿನ್ ಎಯನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳು ಯಾವುವು ಅನ್ನೋದನ್ನು. ಓಕೆ, ವಿಟಮಿನ್ ಸಿಲಿಂದ ಅನೇಕ ರೋಗಗಳ ವಿರುದ್ಧ ಹೋರಾಡಲು ಇದು ಸಹಾಯಕವಾಗೈತಿ. ನೋಡಿ ಅನೇಕ ರೋಗಗಳ ವಿರುದ್ಧ ಹೋರಾಡಲು ವಿಟಮಿನ್ ಸಿ ಸಹಾಯಕವಾಗೈತಿ. ವಿಟಮಿನ್ ಸಿ ಯಾವುದರಲ್ಲಿ ಕಂಡು ಬರ್ತೈತಪ್ಪ ಅಂದರೆ ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತೈತಿ, ಕಿತ್ತಳೆ ಹಣ್ಣಿನಲ್ಲಿ ಕಂಡು ಬರ್ತೈತಿ. ಹೌದಾ? ನೆಕ್ಸ್ಟ್ ವಿಟಮಿನ್ ಡಿ ಯಾವ ರೀತಿ ಹೆಲ್ಪ್ ಮಾಡ್ತೈತಪ್ಪ ಅಂದರೆ ವಿಟಮಿನ್ ಡಿ ಅನ್ನು ನಾವು ಸೇವಿಸುವುದರಿಂದ ಹಲ್ಲುಗಳು ಬಲಿಷ್ಠವಾಗಿರ್ತವೆ, ಹಲ್ಲು ಮತ್ತು ಮೂಳೆಗಳಿಗೆ ಬೇಕಾದಂಥ ಕ್ಯಾಲ್ಸಿಯಮನ್ನು ಯಾವುದು ಒದಗಿಸ್ತೈತಪ್ಪ ಅಂದರೆ ವಿಟಮಿನ್ ಡಿ ಒದಗಿಸ್ತೈತಿ. ಯಾವುದು? ವಿಟಮಿನ್ ಡಿ. ಇವುಗಳನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ ವಿಟಮಿನ್ ಎನ ಕೆಲವು ಆಕಾರಗಳ ಅಂದರೆ ಎಲ್ಲೆಲ್ಲಿ ವಿಟಮಿನ್ ಎ ಇರ್ತೈತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಹಾಲಿನಲ್ಲಿ ಕಂಡುಬರ್ತೈತಿ ವಿಟಮಿನ್ ಎ, ಪಪಾಯದಲ್ಲಿ ವಿಟಮಿನ್ ಎ ಇದೆ, ಮಾವು, ಕ್ಯಾರೆಟ್, ಮೀನಿನ ಎಣ್ಣೆ ಇವೆಲ್ಲವುಗಳಲ್ಲಿ ಕೂಡ ವಿಟಮಿನ್ ಎ ಕಂಡುಬರ್ತೈತಿ. ನೆಕ್ಸ್ಟ್ ವಿಟಮಿನ್ ಬಿ ಗೋಧಿಯಲ್ಲಿ ಕಂಡುಬರ್ತೈತಿ, ಪಿತ್ತಜನಕಾಂಗ ಅಥವಾ ಯಕೃತದಲ್ಲಿ ಕಂಡುಬರ್ತೈತಿ, ಅಕ್ಕಿಯಲ್ಲಿ ವಿಟಮಿನ್ ಬಿ ಕಂಡುಬರ್ತೈತಿ. ವಿಟಮಿನ್ ಸಿನ ಕೆಲವು ಆಕಾರಗಳನ್ನು ನೋಡ್ತಾ ಬರೋದಾದರೆ ಕಿತ್ತಳೆ ಹಣ್ಣು, ಸೀಬೆಕಾಯಿ, ಟೊಮೆಟೊ, ನೆಲ್ಲಿಕಾಯಿ, ಹಸಿಮೆಣಸಿನಕಾಯಿ ಅಂದರೆ ಸ್ವಲ್ಪ ಹುಳಿ ಇರುವಂಥ ಪದಾರ್ಥಗಳಲ್ಲಿ ಆಲ್ಮೋಸ್ಟ್ ಏನು ಕಂಡುಬರ್ತೈತಿ, ವಿಟಮಿನ್ ಸಿ ಕಂಡುಬರ್ತೈತಿ. ನೆಕ್ಸ್ಟ್ ವಿಟಮಿನ್ ಡಿ ಹಾಲು, ಮೊಟ್ಟೆ, ಮೀನು, ಬೆಣ್ಣೆ, ಪಿತ್ತಜನಕಾಂಗ ಅಥವಾ ಯಕೃತ ಇವುಗಳಲ್ಲಿ ವಿಟಮಿನ್ ಡಿ ಕಂಡುಬರ್ತೈತಿ. ನೆಕ್ಸ್ಟ್ ಮತ್ತು ನಮ್ಮ ದೇಹ ಇದೆಯಲ್ಲ, ನಮ್ಮ ದೇಹ ಏನು ಮಾಡುತ್ತಪ್ಪ ಅಂದರೆ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿಯನ್ನು ತಯಾರಿಸುತ್ತೆ. ನಮ್ಮ ದೇಹ ಏನು ಮಾಡುತ್ತೆ, ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿಯನ್ನು ತಯಾರಿಸ್ತೈತಿ. ಯಾವುದನ್ನು ತಯಾರಿಸ್ತೈತಿ? ವಿಟಮಿನ್ ಡಿಯನ್ನು. ಹಾಗಾದರೆ ಸರ್ ನಾನು ಮಧ್ಯಾಹ್ನ ಹೊತ್ತು ನಿಂತು ಬಿಡ್ತೀನಿ ಸರ್, ಸೂರ್ಯನ ಬೆಳಕಿಗೆ ನಾನು ವಿಟಮಿನ್ ಡಿ ಸಿಕ್ಕಿಬಿಡ್ತೈತಿ. ನೋಡಿ ಮಧ್ಯಾಹ್ನ ವೇಳೆಯಲ್ಲಿ ನಿಂದಿರಬಾರ್ದು. ವಿಟಮಿನ್ ಡಿಯನ್ನು ಪಡಿಬೇಕಾದ್ರೆ 8 ಅಥವಾ 9 ಗಂಟೆ ಒಳಗೆ ನೀವು ಸೂರ್ಯನ ಬೆಳಕನ್ನು ಪಡೆದ್ರಪ್ಪ ಅಂದರೆ ವಿಟಮಿನ್ ಡಿ ನಿಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಮಧ್ಯಾಹ್ನದ ಬೆಳಕು ನಿಮ್ಮ ದೇಹಕ್ಕೆ ಹಾನಿಕಾರಕ. ಹೌದಾ? ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ಈ ರೀತಿ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂದರೆ ನಮ್ಮ ಸೂರ್ಯನ ಬೆಳಕಿನಿಂದ ನಮ್ಮ ದೇಹಕ್ಕೆ ಏನು ಸಿಗ್ತೈತಿ ಅಥವಾ ಯಾವ ವಿಟಮಿನ್ ಸಿಗ್ತೈತಿ ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನೀವೇನಂತ ಆನ್ಸರ್ ಮಾಡಬೇಕು? ವಿಟಮಿನ್ ಡಿ. ಓಕೆನಾ? ಮತ್ತು ಅಯೋಡಿನ್ ಯಾವುದರಲ್ಲಿ ಅಯೋಡಿನ್ ಕಂಡು ಬರ್ತೈತಪ್ಪ ಅಂದರೆ ಶುಂಠಿಯಲ್ಲಿ ಕಂಡು ಬರ್ತೈತಿ, ಮೀನು, ಸಿಗಡಿ, ಉಪ್ಪು, ಪಾಲಕ್ ಸೊಪ್ಪಿನಲ್ಲಿ ಏನು ಕಂಡು ಬರ್ತೈತಿ? ಅಯೋಡಿನ್
ಕಂಡು ಬರ್ತೈತಿ. ಅಯೋಡಿನ್ನ ಕೊರತೆಯಿಂದ ಯಾವ ರೋಗ ಬರ್ತೈತಿ? ಸರಳಗಳಗಂಡ ಅಥವಾ ಗ್ವೈಟರ್ ಅಂತ ಕರಿತೀವಲ್ಲ, ಆ ರೋಗ ಕಂಡು ಬರ್ತೈತಿ. ಯಾವುದರಿಂದ? ಅಯೋಡಿನ್ನ ಕೊರತೆಯಿಂದ. ಮತ್ತು ಕಬ್ಬಿಣ ಅಂಶ ಹೊಂದಿರುವಂಥ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ನೋಡ್ತಾ ಬರೋದಾದರೆ ಪಾಲಕ್ ಸೊಪ್ಪು, ಮಾಂಸ, ಸೇಬು. ನೆಕ್ಸ್ಟ್ ಕ್ಯಾಲ್ಸಿಯಂ. ಮೊಟ್ಟೆಯನ್ನು ಸೇವಿಸಿದರೆ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ, ಮತ್ತು ಹಾಲನ್ನು ಸೇವಿಸಿದರೂ ಕೂಡ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಹಾಗಾದರೆ ಕ್ಯಾಲ್ಸಿಯಂನ ಉಪಯೋಗ ಅಂತೂ ಅಲ್ಲಿ ನೋಡಿದ್ದೀವಿ. ಏನಪ್ಪ ಅಂದರೆ ಕ್ಯಾಲ್ಸಿಯಂ ಏನು ಮಾಡುತ್ತೆ? ನಮ್ಮ ಮೂಳೆಯನ್ನು ಬಲಿಷ್ಠವಾಗಿಡುತ್ತೆ. ಮೂಳೆಯನ್ನು ಬಲಿಷ್ಠವಾಗಿಡುತ್ತೆ, ಮತ್ತು ಏನು ಹಲ್ಲುಗಳನ್ನು ಬಲಿಷ್ಠವಾಗಿರುತ್ತೆ. ಯಾವುದು? ಕ್ಯಾಲ್ಸಿಯಂ. ಹಾಗಾದರೆ ವಿಟಮಿನ್ ಡಿ ಅಂದರೆ ಈ ಕ್ಯಾಲ್ಸಿಯಂ ಎಲ್ಲಿ ಕಂಡು ಬರ್ತೈತಿ? ವಿಟಮಿನ್ ಡಿಯಲ್ಲಿ ಕಂಡು ಬರ್ತೈತಿ. ಓಕೆನಾ? ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಫಾಸ್ಫರಸ್ನ ಕೆಲವು ಆಕಾರಗಳನ್ನು ನೋಡ್ತಾ ಬರೋದಾದರೆ ಹಾಲು, ಗೋಧಿ, ಅಕ್ಕಿ, ಬಾಳೆಹಣ್ಣು ಮತ್ತು ಮೆಣಸಿನಕಾಯಿ. ನೋಡಿ, ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರುವಂಥ ಆಹಾರ ಪದಾರ್ಥ ಯಾವುದಪ್ಪ ಅಂದರೆ ಅಕ್ಕಿ. ಯಾವುದು? ಅಕ್ಕಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರುವಂಥ ಆಹಾರ ಪದಾರ್ಥವಾಗಿದೆ. ನಾರು ಪದಾರ್ಥಗಳನ್ನು ನೋಡ್ತಾ ಬರೋದಾದರೆ ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ಯಾವ ರೀತಿ ಸಹಾಯವಾಗ್ಯಾವಪ್ಪ ಅಂದರೆ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹದಿಂದ ಹೊರಹಾಕಲು ಇವು ಏನು ಮಾಡ್ತಾವೆ? ಸಹಾಯ ಮಾಡ್ತಾವೆ. ಯಾವುವು? ನಾರು ಪದಾರ್ಥಗಳು. ಅತಿ ಹೇರಳವಾಗಿರುವ ಕೊಬ್ಬು ಆಹಾರವನ್ನು ಸೇವಿಸುವುದರಿಂದ ನಮಗೇನು ಉಂಟಾಗ್ತೈತಿ? ಬೊಜ್ಜು ಅಥವಾ ಸ್ಥೂಲಕಾಯ ಉಂಟಾಗ್ತೈತಿ. ನಾನು ಆಗಲೇ ಹೇಳಿದೆ, ಅತಿ ಹೇರಳವಾಗಿರುವಂಥ ಕೊಬ್ಬುವನ್ನು ಹೊಂದಿರುವಂಥ ಆಹಾರ ಪದಾರ್ಥವನ್ನು ನಾವು ಜಾಸ್ತಿ ಸೇವಿಸಬಾರ್ದು. ಯಾಕಪ್ಪ ಅಂದರೆ ಅದರಿಂದ ನಮಗೆ ಬೊಜ್ಜು ಉಂಟಾಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂದರೆ ಸಂತುಲಿತ ಆಹಾರ. ಸಂತುಲಿತ ಆಹಾರ ಅಂದರೆ ಏನಪ್ಪ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರೀತಾರೆ. ಅಂದರೆ ಇಷ್ಟೇ ಪ್ರಮಾಣದಲ್ಲಿ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂಥ ಆಹಾರ ಪದಾರ್ಥವನ್ನು ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ ಡಯಟ್ ಅಂತ ಕರೀತಾರೆ. ಇಲ್ಲಿ ನೋಡಿ, ನಮ್ಮ ದೇಹಕ್ಕೆ ಅವಶ್ಯಕವಾದ ಎಲ್ಲ ಪೋಷಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿರುವುದರ ಜೊತೆಗೆ, ನೋಡಿ, ನಮ್ಮ ದೇಹಕ್ಕೆ ಏನು ಅವಶ್ಯಕತೆ ಇದೆಯಲ್ಲ ಆ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂಥ ನಿರ್ದಿಷ್ಟ ಪ್ರಮಾಣದಲ್ಲಿರಬೇಕು ಆ ಎಲ್ಲ ಪೋಷಕಾಂಶಗಳು. ಅದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಪದಾರ್ಥ ಮತ್ತು ನೀರನ್ನು ಹೊಂದಿರುವಂಥ ಆಹಾರ ಕ್ರಮವನ್ನು ಏನಂತ ಕರಿತೀವಿ? ಸಂತುಲಿತ ಆಹಾರ ಅಂತ ಕರಿತೀವಿ. ಅದರ ಜೊತೆಗೆ ನಾವು ನ್ಯೂನತಾ ಕಾಯಿಲೆಗಳು ಮತ್ತು ಅಥವಾ ಕೊರತೆಯಿಂದ ಬರುವಂಥ ರೋಗಗಳನ್ನು ನೋಡ್ತಾ ಬರೋದಾದರೆ ವಿಟಮಿನ್ ಎ. ನಿಮಗೆ ವಿಟಮಿನ್ ಎ ಕೊರತೆ ಇತ್ತಪ್ಪ ಅಂದರೆ ಏನು ಬರ್ತೈತಪ್ಪ ಅಂದರೆ ರಾತ್ರಿ ಕುರುಡುತನ ಬರ್ತೈತಿ. ಏನು? ರಾತ್ರಿ ಕುರುಡುತನ, ಅಥವಾ ಇದನ್ನು ಇರುಳು ಗುರುಡುತನ ಅಂತ ಕರೀತಾರೆ. ಅಥವಾ ಕೆಲವೊಂದು ಟೈಮ್ನಲ್ಲಿ ದೃಷ್ಟಿಯನ್ನು ಕೂಡ ನೀವು ಕಳೆದುಕೊಳ್ಳಬಹುದು. ನೆಕ್ಸ್ಟ್ ವಿಟಮಿನ್ ಎನ ಕೊರತೆಯಿಂದ. ವಿಟಮಿನ್ ಎ ಕೊರತೆ ಯಾರ್ಯಾರಿಗೆ ಐತಲ್ಪ, ನೀವು ವಿಟಮಿನ್ ಎ ಆಹಾರ ಪದಾರ್ಥಗಳನ್ನು ತೋರಿಸಿದ್ರಲ್ಲ ಆ ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ನಿಮಗೆ ಇದು ನಿವಾರಣೆ ಆಗುತ್ತೆ. ನೆಕ್ಸ್ಟ್ ವಿಟಮಿನ್ B1 ಕೊರತೆಯಿಂದ ಯಾವ ಕಾಯಿಲೆ ಬರ್ತೈತಪ್ಪ ಅಂದರೆ ಬೇರಿ ಅನ್ನುವಂಥ ನ್ಯೂನತಾ ಕಾಯಿಲೆ ಬರ್ತೈತಿ. ನೋಡಿ, ವಿಟಮಿನ್ ಕೊರತೆಯಿಂದ ಬರುವಂಥ ಕಾಯಿಲೆಗಳದವಲ್ಲ, ಇವುಗಳಿಗೆ ಏನಂತ ಕರಿತೀವಿ? ನ್ಯೂನತಾ ಕಾಯಿಲೆಗಳು ಅಂತ ಕರಿತೀವಿ. ಯಾವ ಕಾಯಿಲೆಗಳು? ನ್ಯೂನತಾ ಕಾಯಿಲೆಗಳು ಅಂತ ಕರಿತೀವಿ. ನೆಕ್ಸ್ಟ್ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಅನ್ನುವಂಥ ರೋಗ ಬರ್ತೈತಿ. ಸ್ಕರ್ವಿ ಅಂದರೆ ಏನೂ ಅಲ್ಲ, ಹಲ್ಲಿನ ಒಸಡು ಇರುತ್ತಲ್ಲ, ಹಲ್ಲಿನ ಒಸಡಿನಿಂದ ಏನು ಬರುತ್ತೆ? ರಕ್ತ ಬರುವುದನ್ನು ಏನಂತ ಕರಿತೀವಿ? ನಾವು ಸ್ಕರ್ವಿ ಅಂತ ಕರಿತೀವಿ. ಅಂದರೆ ಒಮ್ಮೆಲೆ ಬಂದರೆ, ನೀವು ಬ್ರಷ್ ಮಾಡುವಾಗ ಯಾವಾಗಾರು ಒಮ್ಮೆ ಬಂದರೆ ಓಕೆ, ಆ ರೀತಿ ಏನಿರಲ್ಲ. ಆದರೆ ಪ್ರತಿ ಸಲ ಹಲ್ಲಿನ ಒಸಡುಗಳಿಂದ ರಕ್ತ ಬರ್ತಾನೆ ಇದ್ದರೆ ಅದು ಸ್ಕರ್ವಿ ರೋಗದ ಲಕ್ಷಣವಾಗಿರುತ್ತೆ. ಓಕೆ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಅನ್ನುವಂಥ ರೋಗ ಕಂಡುಬರುತ್ತೆ. ಮತ್ತು ಕ್ಯಾಲ್ಸಿಯಂ ಕೊರತೆ ಉಂಟಾದರೆ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸ್ತವು. ಅಯೋಡಿನ್ ಕೊರತೆಯಿಂದ ಗ್ವೈಟರ್ ಅಥವಾ ಸರಳಗಳಗಂಡ ರೋಗ ಕಂಡುಬರುತ್ತೆ. ಕಬ್ಬಿಣದ ಅಂಶದ ಕೊರತೆಯಿಂದ ರಕ್ತಹೀನತೆ ಕಂಡುಬರ್ತೈತಿ. ಹೌದಾ? ನೆಕ್ಸ್ಟ್ ಅಧ್ಯಾಯ 3 ನೋಡ್ತಾ ಬರೋದಾದರೆ ಎಳೆಯಿಂದ ಬಟ್ಟೆ. ಅಧ್ಯಾಯ 3 ಯಾವುದು? ಎಳೆಯಿಂದ ಬಟ್ಟೆ. ನಾವು ಎಳೆಗಳನ್ನು ಯಾವುದರಿಂದ ತಯಾರಿಸ್ತೀವಪ್ಪ ಅಂದರೆ ನಾರುಗಳಿಂದ ತಯಾರಿಸ್ತೀವಿ. ಮೊದಲನೇದಾಗಿ ನಾರುಗಳನ್ನು 2 ರೀತಿ ವರ್ಗೀಕರಣ ಮಾಡಿದ್ದೀವಿ. ಯಾವುದು? 2 ರೀತಿ. ಒಂದನೇದ್ದು ನೈಸರ್ಗಿಕ ನಾರುಗಳು, ಅಥವಾ ಇದನ್ನು ನ್ಯಾಚುರಲ್ ಫೈಬರ್ಸ್ ಅಂತ ಕರಿತೀವಿ. ಇನ್ನೊಂದನ್ನು ಕೃತಕ ನಾರುಗಳು, ಆರ್ಟಿಫಿಷಿಯಲ್ ಫೈಬರ್ಸ್ ಅಂತ ಕರಿತೀವಿ.
ಮೊದಲನೇದಾಗಿ ನೈಸರ್ಗಿಕ ನಾರುಗಳು ಎಲ್ಲಿಂದ ದೊರೀತಾವ ಅಂತ ನೋಡ್ತಾ ಬರೋದಾದರೆ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆದಂಥ ನಾರುಗಳನ್ನು ಏನಂತ ಕರಿತೀವಿ? ನೈಸರ್ಗಿಕ ನಾರುಗಳಂತ ಕರಿತೀವಿ. ನೋಡಿ, ನಮಗೆ ನಾರು ಸಸ್ಯ ಮತ್ತು ಪ್ರಾಣಿಗಳಿಂದ ಪಡಿತಾ ಇದ್ದೀವಪ್ಪ ಅಂದ್ರೆ ಅದನ್ನು ಏನಂತ ಕರಿತೀವಿ? ನೈಸರ್ಗಿಕ ನಾರುಗಳಂತೆ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ರೇಷ್ಮೆ, ಹತ್ತಿ, ಸೆಣಬು, ಉಣ್ಣೆ, ಅಗಸೆ ಇವೆಲ್ಲವೂ ಕೂಡ. ಇದರಲ್ಲಿ ರೇಷ್ಮೆ ಮತ್ತು ಉಣ್ಣೆ ಇವೆರಡೂ ಕೂಡ ಪ್ರಾಣಿಜನ್ಯ ಅಥವಾ ಪ್ರಾಣಿ ಮೂಲದಿಂದ ಪಡಿತೀವಿ. ಹತ್ತಿ, ಸೆಣಬು ಮತ್ತು ಅಗಸೆ ಇವು ಮೂರು ಕೂಡ ಸಸ್ಯ ಮೂಲದಿಂದ ಪಡಿತೀವಿ. ಓಕೆ, ಈ ರೀತಿಯೂ ಪ್ರಶ್ನೆ ಕೇಳ್ಬೋದು. ಪ್ರಾಣಿ ಮೂಲದಿಂದ ಪಡೆಯುವಂಥ ನಾರು ಯಾವುದು ಅಂತೇಳಿ ಈ ರೇಷ್ಮೆ, ಹತ್ತಿ, ಸೆಣಬು, ಅಗಸೆ ಅಂತ ಕೊಟ್ಟರೆ ರೇಷ್ಮೆ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ನೀವು ಸರ್ ರೇಷ್ಮೆ ಕೃಷಿ ಮಾಡ್ತಾರಲ್ಲ ಸರ್, ಅದನ್ನು ಬೆಳೀತಾರಲ್ಲ ಸರ್ ಅಂತ ನೀವು ಕೇಳ್ಬೋದು. ರೇಷ್ಮೆ ನಮಗೆ ದೊರೆಯುವುದು ರೇಷ್ಮೆ ಹುಳುವಿನಿಂದ. ರೇಷ್ಮೆ ಹುಳು ಏನು ಮಾಡ್ತೈತಿ? ತನ್ನನ್ನು ತಾನು ಸುತ್ತಕೊಂಡು ಏನು ಮಾಡ್ತೈತಿ? ರೇಷ್ಮೆ ನಾರನ್ನು ತಯಾರಿಸ್ತೈತಿ. ಓಕೆನಾ? ಅಂದರೆ ರೇಷ್ಮೆ ಹುಳುವಿಂದ ರೇಷ್ಮೆ ಆಗೋದರಿಂದ ಇದನ್ನು ಏನಂತ ಕರಿತೀವಿ ನಾವು? ಇದೊಂದು ಪ್ರಾಣಿ ಉತ್ಪನ್ನದಿಂದ ಅಥವಾ ಪ್ರಾಣಿ ಮೂಲದಿಂದ ಪಡೆಯುವಂಥ ಒಂದು ನಾರಾಗಿದೆ. ನೆಕ್ಸ್ಟ್, ಸಂಶ್ಲೇಷಿತ ಅಥವಾ ಕೃತಕ ನಾರುಗಳು. ಇದನ್ನು ಸಿಂಥೆಟಿಕ್ ಫೈಬರ್ಸ್ ಅಂತ ಕರಿತೀವಿ. ಕೃತಕವಾಗಿ ರಾಸಾಯನಿಕ ವಸ್ತುಗಳಿಂದ ತಯಾರಿಸಿದಂಥ ನಾರುಗಳನ್ನು ಸಂಶ್ಲೇಷಿತ ನಾರುಗಳು ಅಂತ ಕರಿತೀವಿ. ನೋಡಿ, ಕೃತಕವಾಗಿ ರಾಸಾಯನಿಕಗಳನ್ನು ಬಳಸಿ ಏನು ಮಾಡ್ತಾರೆ? ಈ ನಾರನ್ನು ತಯಾರಿಸ್ತಾರೆ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಪಾಲಿಸ್ಟರ್, ನೈಲಾನ್, ಅಕ್ರಿಲಿಕ್ ಇವು ಮೂರು ಯಾವುದು ನಾರಿಗೆ ಉದಾಹರಣೆ? ಸಂಶ್ಲೇಷಿತ ನಾರುಗಳಿಗೆ ಉದಾಹರಣೆ. ನೆಕ್ಸ್ಟ್, ಹತ್ತಿಯ ಬಗ್ಗೆ ನೋಡ್ತಾ ಬರೋದಾದರೆ ಇದನ್ನು ಕಪ್ಪು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಎಲ್ಲಿ? ಕಪ್ಪು ಮಣ್ಣಿನಲ್ಲಿ ಹತ್ತಿಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಯಾಕಪ್ಪ ಅಂದರೆ ಕಪ್ಪು ಮಣ್ಣು ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಹತ್ತಿಯು ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೀತೈತಿ. ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಹತ್ತಿ ಬೆಳೆಯುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಹಾವೇರಿ. ಯಾವ ಜಿಲ್ಲೆ? ಹಾವೇರಿ ಜಿಲ್ಲೆ ಅತಿ ಹೆಚ್ಚು ಹತ್ತಿಯನ್ನು ಬೆಳಿತೈತಿ. ನೆಕ್ಸ್ಟ್, ಹತ್ತಿಯಿಂದ ನಾವೇನಾದರೂ ಬೀಜವನ್ನು ಬೇರ್ಪಡಿಸ್ತೀವಲ್ಲ, ಅಂದರೆ ಹತ್ತಿಯಲ್ಲಿ ಬೀಜವೂ ಇರುತ್ತೆ. ಆ ಬೀಜದಿಂದ ಹತ್ತಿಯನ್ನು ಬೇರ್ಪಡಿಸುವಂಥ ಅಥವಾ ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವಂಥ ಕ್ರಿಯೆಗೆ ಹಿಂಜುವುದು ಅಂತ ಕರಿತೀವಿ. ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ನಲ್ಲೇ ಕೇಳಿದ್ದಾರೆ. ಜಿನ್ನಿಂಗ್ ಎಂದರೇನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಅಥವಾ ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವ ಕ್ರಿಯೆಗೆ ಡ್ಯಾಶ್ ಎನ್ನುವರು ಅಂತೇಳಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ನೀವು ಜಿನ್ನಿಂಗ್ ಅನ್ನೋದನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ಇಂಗ್ಲೀಷ್ ನಲ್ಲೇ ಕೇಳಿರುವಂಥದ್ದು ಹೆಚ್ಚು. ನೆಕ್ಸ್ಟ್, ನಾರುಗಳಿಂದ ನೂಲನ್ನು ತಯಾರಿಸುವಂಥ ಕ್ರಿಯೆಗೆ ನೂಲುವುದು ಅಥವಾ ಸ್ಪಿನ್ನಿಂಗ್ ಅಂತ ಕರಿತೀವಿ. ನೋಡಿ, ಜಿನ್ನಿಂಗ್ ಒಂದು ಬೇರೆ, ಕರೆಕ್ಟಾಗಿ ಟೈಪ್ ಆಗ್ತಾ ಇಲ್ಲ. ಜಿನ್ನಿಂಗ್ ಅಂದರೆ ನಾವು ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವಂಥ ಕ್ರಿಯೆ. ಸ್ಪಿನ್ನಿಂಗ್ ಅಂದರೆ ನಾರುಗಳಿಂದ ನೂಲನ್ನು ತಯಾರಿಸುವಂಥ ಕ್ರಿಯೆ ಸ್ಪಿನ್ನಿಂಗ್. ಓಕೆನಾ? ನೆಕ್ಸ್ಟ್, ಸೆಣಬಿನ ಗಿಡದ ಕಾಂಡದಿಂದ ನಾವೇನು ಮಾಡ್ತೀವಿ? ಸೆಣಬಿನ ನಾರನ್ನು ಪಡಿತೀವಿ. ನೋಡಿ, ಸೆಣಬನ್ನು ಗಿಡದ ಯಾವ ಭಾಗದಿಂದ ಪಡೆಯಲಾಗುತ್ತೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಸೆಣಬನ್ನು ಗಿಡದ ಕಾಂಡದಿಂದ ಪಡೆಯಲಾಗುತ್ತೆ ಅಂತೇಳಿ ಆನ್ಸರ್ ಮಾಡಬೇಕು. ನಮ್ಮ ಭಾರತದಲ್ಲಿ ಸೆಣಬನ್ನು ಅತಿ ಹೆಚ್ಚಾಗಿ ಎಲ್ಲಿ ಬೆಳೀತಾರಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾರೆ. ಎಲ್ಲಿ ಬೆಳೀತಾರೆ? ಪಶ್ಚಿಮ ಬಂಗಾಳ. ಹಾಗಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಣಬನ್ನು ಬೆಳೆಯುವಂಥ ದೇಶ ಯಾವುದಪ್ಪ ಅಂದರೆ ಬಾಂಗ್ಲಾದೇಶ. ಯಾವ ದೇಶ? ಬಾಂಗ್ಲಾದೇಶ ಅತಿ ಹೆಚ್ಚು ಸೆಣಬನ್ನು ಬೆಳೀತೈತಿ. ನೆಕ್ಸ್ಟ್, ನೂಲುವುದಕ್ಕೆ ಯಾವ ಬಳಸುವಂಥ ಕೈಯಿಂದ ಕಾರ್ಯನಿರ್ವಹಿಸಬಹುದಾದಂಥ ಒಂದು ಸಾಧನವೇ ಚರಕ. ನೋಡಿ, ನೂಲುವುದಕ್ಕೆ ಏನು ಕೈಯಿಂದ ಒಂದು ಕಾರ್ಯನಿರ್ವಹಿಸಬಹುದಾದಂಥ ಒಂದು ಸಾಧನ ಐತಲ್ಲ, ಅದಕ್ಕೆ ಏನಂತ ಕರಿತೀವಿ? ಚರಕ ಅಂತೇಳಿ ಕರಿತೀವಿ. ಭಾರತ ಸರ್ಕಾರವು ಖಾದಿಯನ್ನು ಜನಪ್ರಿಯಗೊಳಿಸಲು, ನೋಡಿ ಭಾರತ ಸರ್ಕಾರ ಏನು ಮಾಡಿತ್ತು? ಖಾದಿಯನ್ನು ಜನಪ್ರಿಯಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನು 1956ರಲ್ಲಿ ಸ್ಥಾಪಿಸಲಾಯಿತು. ಈ ಪ್ರಶ್ನೆಯನ್ನು ಕೇಳಬಹುದು. ನೋಡಿ, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನು ಭಾರತ ಸರ್ಕಾರವು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ 1956 ಅಂತ ನೆನಪಿನಲ್ಲಿ ಇಟ್ಕೋಬೇಕು. ಎಷ್ಟು? 1956. ನೆಕ್ಸ್ಟ್, ನೂಲಿನಿಂದ ಬಟ್ಟೆಯನ್ನು ತಯಾರಿಸುವ 2 ಪ್ರಮುಖ ವಿಧಾನಗಳನ್ನು ನೋಡ್ತಾ ಬರೋಣ. ಮೊದಲನೇದು ಯಾವುದು? ನೇಯುವುದು ಅಥವಾ ವಿವಿಂಗ್ ಅಂತ ಕರಿತೀವಿ. ಇನ್ನೊಂದು ಹೆಣೆಯುವುದು. ಒಂದೊಂದು ನೇಯುವುದು, ಇನ್ನೊಂದು ಹೆಣೆಯುವುದು. ಹೌದಾ? ನೋಡಿ, ನೇಯುವುದು ಅಂದರೆ ಏನಪ್ಪ ಅಂದರೆ 2 ಗುಂಪುಗಳ ನೂಲುಗಳನ್ನು ಏನು ಮಾಡ್ತಾರೆ?
ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವಂಥ ಕ್ರಿಯೆಗೆ ನೇಯುವುದು ಎನ್ನುವರು. ನೋಡಿ, ಎರಡು ಗುಂಪುಗಳ ನೂಲುಗಳನ್ನು ಒಟ್ಟಿಗೆ ಜೋಡಿಸಿ ಬಟ್ಟೆಯನ್ನು ತಯಾರು ಮಾಡ್ತಾರಲ್ಲ ಆ ಕ್ರಿಯೆಗೆ ನೇಯುವುದು ಅಂತೇಳಿ ಅಥವಾ ವಿವಿಂಗ್ ಅಂತೇಳಿ ಕರೀತಾರೆ. ಬಟ್ಟೆಯ ನೇಯ್ಗೆಯನ್ನು ಮಗ್ಗಗಳ ಮೇಲೆ ಮಾಡಲಾಗುತ್ತೆ. ಬಟ್ಟೆಯ ನೇಯ್ಗೆಯನ್ನು ಯಾವುಗಳ ಮೇಲೆ ಮಾಡಲಾಗುತ್ತಪ್ಪ ಅಂದರೆ ಮಗ್ಗಗಳ ಮೇಲೆ ಮಾಡಲಾಗುತ್ತೆ. ಇಲ್ಲಿ ಮಗ್ಗದ ಚಿತ್ರವನ್ನು ಕೊಟ್ಟಿದ್ದೀನಿ ನೋಡಿ, ಇದು ಕೈ ಮಗ್ಗವಾಗಿರುತ್ತೆ. ಈ ಮಗ್ಗದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಬಟ್ಟೆಗೆಯ ನೇಯ್ಗೆಯನ್ನು ಮಾಡಲಾಗುತ್ತೆ. ಮಗ್ಗಗಳು ಕೈ ಅಥವಾ ವಿದ್ಯುತ್ ಚಾಲಿತವಾಗಿರ್ತವೆ. ಮಗ್ಗಗಳು ಯಾವ ರೀತಿ ಇರ್ಬೋದು, ಕೈ ಚಾಲಿತ ಅಥವಾ ವಿದ್ಯುತ್ ಚಾಲಿತವಾಗಿರ್ತವೆ. ನೆಕ್ಸ್ಟ್, ಹೆಣೆಯುವುದು. ಹೆಣೆಯುವುದರ ಮೂಲಕ ಯಾವ್ಯಾವ ವಸ್ತುಗಳನ್ನು ತಯಾರು ಮಾಡ್ತಾರಪ್ಪ ಅಂದರೆ ಸ್ವೆಟರ್ ಮತ್ತು ಕಾಲು ಚೀಲ, ನಾವೇನು ಸಾಕ್ಸ್ ಅಂತೀವಲ್ಲ, ಸ್ವೆಟರ್ ಮತ್ತು ಸಾಕ್ಸ್ಗಳನ್ನು ಹೆಣೆಯುವುದರ ಮೂಲಕ ಮಾಡಲಾಗುತ್ತೆ. ಇಲ್ಲಿ ಹೆಣೆಯುವುದರ ಚಿತ್ರವನ್ನು ಕೊಟ್ಟಿದ್ದೀನಿ ನೋಡಿ, ಈ ರೀತಿಯಾಗಿ ಹೆಣೆಯುವುದರ ಮೂಲಕ ಸ್ವೆಟರ್ ಮತ್ತು ಕಾಲು ಚೀಲಗಳನ್ನು ಮಾಡ್ತಾರೆ. ಮತ್ತು ಬಾಗಿಲು ಪರದೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲವೊಂದಿಷ್ಟು ವಸ್ತುಗಳನ್ನು ಈ ಹೆಣೆಯುವ ಕ್ರಿಯೆ ಮೂಲಕ ತಯಾರು ಮಾಡ್ತಾರೆ. ಓಕೆನಾ. ಹೆಣಿಗೆಯನ್ನು ಕೈಯಿಂದ ಮತ್ತು ಯಂತ್ರಗಳಿಂದ ಸಹ ಮಾಡಲಾಗುತ್ತೆ. ಹೆಣಿಗೆಯನ್ನು ಕೈಯಿಂದ ಅಥವಾ ಯಂತ್ರಗಳಿಂದ ಮಾಡಲಾಗುತ್ತೆ. ಇಲ್ಲಿ ಹೆಣೆಯುವುದನ್ನು ಕೈಯಿಂದ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಚಿತ್ರದಲ್ಲಿ ನೀಡಲಾಗಿದೆ. ನೆಕ್ಸ್ಟ್, ಇಲ್ಲಿವರೆಗೆ 3 ಅಧ್ಯಾಯ ಮುಗೀತು. ಇದು 6th ಸ್ಟ್ಯಾಂಡರ್ಡ್ದು ಸೈನ್ಸ್ ಬುಕ್ಕು. ಓಕೆ, ನೆಕ್ಸ್ಟ್ 4th ಸ್ಟ್ಯಾಂಡರ್ಡ್ ಅಥವಾ ಅಧ್ಯಾಯ 4ಕ್ಕೆ ಬರೋಣ. ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ನೋಡಿ, ಪದಾರ್ಥಗಳನ್ನು ಏನಾಗಿ ವರ್ಗೀಕರಿಸುವುದು, ಗುಂಪುಗಳಾಗಿ ವರ್ಗೀಕರಿಸುವುದು 4ನೇ ಅಧ್ಯಾಯವಾಗಿದೆ. ನಾನು ಬೇರೆ ಯಾವುದೇ ಒಂದು ರೀತಿ ಹಿಂಗೆ ಓದಬೇಕು, ಹಂಗೆ ಓದಬೇಕು, ಇಷ್ಟು ತಾಸು ಓದಬೇಕು ಅವುಗಳ ಬಗ್ಗೆ ಹೇಳಲ್ಲ. ಯಾಕಪ್ಪ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್. ಅಂಥವುಗಳನ್ನು ನೀವು ಜಾಸ್ತಿ ಕೇಳ್ತೀರಿ. ಅಂಥವು ಟೈಮ್ ವೇಸ್ಟ್ ಮಾಡುವಂಥ ಕೆಲಸ ನಾನು ಮಾಡಲ್ಲ. ಬರೀ ಸ್ಟಡಿ, ಓನ್ಲಿ ಸ್ಟಡಿ. ಓಕೆನಾ. ಒಂದು ಪದಾರ್ಥವನ್ನು ನಾವು ಹೊಳಪುಳ್ಳ, ಮೃದು, ಕಠಿಣ, ಕರಗುವ, ಕರಗದ, ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ಎಂಬ ವಿವಿಧ ಗುಂಪುಗಳಾಗಿ ವರ್ಗೀಕರಿಸಬಹುದು. ನೋಡಿ, ಒಂದು ಪದಾರ್ಥವನ್ನು ನಾವು ಅದು ಹೊಳಪು ಐತೋ ಇಲ್ಲೋ, ಅದು ಮೃದು ಐತೋ ಅಥವಾ ಕಠಿಣ ಐತೋ, ಅದು ಕರಗ್ತೈತೋ, ನೀರಿನಲ್ಲಿ ಕರಗ್ತೈತೋ ಅಥವಾ ಕರಗಲ್ಲೋ, ಅದು ಪಾರದರ್ಶಕ ಐತೋ ಅಥವಾ ಅಪಾರದರ್ಶಕ ಐತೋ ಅಥವಾ ಅರೆ ಪಾರದರ್ಶಕ ಐತೋ, ಈ ರೀತಿಯಾಗಿ ನಾವೇನದನ್ನು ಆ ಪದಾರ್ಥವನ್ನು ಕಂಡುಹಿಡಿದು ನಾವು ಗುಂಪುಗಳಾಗಿ ಏನು ಮಾಡ್ಬೋದು, ವರ್ಗೀಕರಿಸಬಹುದು. ಹೌದಾ. ಮೊದಲನೇದಾಗಿ ಹೊಳಪುಳ್ಳ ಪದಾರ್ಥಗಳು ಅಂದರೆ ಈಗ ಶೈನಿಂಗ್ ಹೊಂದಿರ್ತಾವಲ್ಲ ಆ ಪದಾರ್ಥಗಳು ಸಾಮಾನ್ಯವಾಗಿ ಅಂದರೆ ಅತಿ ಹೆಚ್ಚು ಜಾಸ್ತಿ ಸಾಮಾನ್ಯವಾಗಿ ಏನಿರ್ತಾವೆ, ಲೋಹಗಳಾಗಿರ್ತವೆ. ಏನಾಗಿರ್ತಾವೆ, ಲೋಹಗಳಾಗಿರ್ತವೆ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಕಬ್ಬಿಣ ಹೊಳಿತೈತಿ, ತಾಮ್ರ ಕೂಡ ಹೊಳಿತೈತಿ, ಅಲ್ಯೂಮಿನಿಯಂ ಮತ್ತು ಚಿನ್ನ ಅಂತೂ ಹೊಳಿತೈತಿ. ಈ ರೀತಿಯಾಗಿ ಹೊಳಪುಳ್ಳ ಪದಾರ್ಥಗಳಿಗೆ ಅಥವಾ ಲೋಹಗಳಿಗೆ ಎಕ್ಸಾಂಪಲ್ಗಳಾಗಿದೆ. ಓಕೆನಾ. ನೆಕ್ಸ್ಟ್, ಸುಲಭವಾಗಿ ಕುಗ್ಗಿಸಲು ಸಾಧ್ಯವಾಗುವ ಪದಾರ್ಥಗಳನ್ನು ನೋಡಿ, ನಾವು ಸುಲಭವಾಗಿ ಆ ಪದಾರ್ಥವನ್ನು ಕುಗ್ಗಿಸಲು ಸಾಧ್ಯವಾದರೆ ಅಂಥ ಪದಾರ್ಥವನ್ನು ಮೃದು ಪದಾರ್ಥ ಅಥವಾ ಮೃದು ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ಒಂದು ಕೈಯಾಗ ಹತ್ತಿ ಕೊಡ್ತೀನಪ್ಪ. ಇಷ್ಟು ಹತ್ತಿ ಕೊಟ್ಟಾಗ ನೀವೇನು ಮಾಡ್ತೀವಿ, ಹತ್ತಿಯನ್ನು ಕುಗ್ಗಿಸ್ತೀರಿ ಅಂದರೆ ಸುಲಭವಾಗಿ ಕುಗ್ಗಿಸಲು ಸಾಧ್ಯವಾದೈತಿ. ಹೌದಾ, ಅದು ಏನು ಮೃದು ಪದಾರ್ಥ. ಸ್ಪಂಜು ಕೊಡ್ತೀನಿ, ಸ್ಪಂಜು ಕೂಡ ನಾವು ಸುಲಭವಾಗಿ ಕುಗ್ಗಿಸಲು ಸಾಧ್ಯವಾದೈತಿ. ರಬ್ಬರ್ನು ಕೂಡ ನಾವು ಕುಗ್ಗಿಸ್ಬೋದು. ಓಕೆ. ನೆಕ್ಸ್ಟ್ ಏನಪ್ಪ ಅಂದರೆ ಕಠಿಣ ಅಂದರೆ ಏನು, ಕುಗ್ಗಿಸಲು ಕಷ್ಟವೆನಿಸುವ ಪದಾರ್ಥಗಳನ್ನು ಕಠಿಣ ಎನ್ನುವರು. ಅಂದರೆ ನಾವು ಆ ಪದಾರ್ಥವನ್ನು ಕುಗ್ಗಿಸಲು ಕಷ್ಟ ಅನ್ನಿಸ್ತೈತಿ, ಕುಗ್ಗಿಸ್ಬೋದು ಆದರೆ ಕಷ್ಟ ಅನ್ನಿಸ್ತೈತಿ, ಅಂಥ ಪದಾರ್ಥಗಳನ್ನು ನಾವೇನಂತ ಕರಿತೀವಿ, ಕಠಿಣ ಪದಾರ್ಥಗಳು. ಕೆಲವೊಂದು ಪದಾರ್ಥಗಳು ಕುಗ್ಗಿಸಲು ಸಾಧ್ಯನೇ ಆಗಲ್ಲ, ಅಂಥ ಪದಾರ್ಥಗಳನ್ನು ಕೂಡ ನಾವೇನು ಅಂತ ಕರಿತೀವಿ, ಕಠಿಣ ಪದಾರ್ಥಗಳು ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಕಲ್ಲು, ಕಬ್ಬಿಣದ ಮೊಳೆ, ಕಟ್ಟಿಗೆ ಇವೆಲ್ಲವೂ ಕೂಡ ಕಠಿಣ ಪದಾರ್ಥಗಳಿಗೆ ಉದಾಹರಣೆಗಳು. ನೆಕ್ಸ್ಟ್, ಪಾರದರ್ಶಕ ಪದಾರ್ಥಗಳು ಅಥವಾ ಟ್ರಾನ್ಸ್ಪರೆಂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದನ್ನು ಪಾರದರ್ಶಕ ಅಂದರೆ ಏನಪ್ಪ ಅಂದರೆ ಯಾವ ಪದಾರ್ಥಗಳ ಮೂಲಕ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದೋ. ಒಂದು ಪದಾರ್ಥ ಇದೆ ಇಲ್ಲಿ ಎಕ್ಸಾಂಪಲ್ಗೆ, ಆ ಪದಾರ್ಥದ ಮೂಲಕ ನಾವೇನು ಮಾಡ್ಬೋದು, ಸ್ಪಷ್ಟವಾಗಿ ಬೇರೆ ಕಡೆ ಅದರ ಅಪೋಸಿಟ್ ಇರುವಂಥ ವಸ್ತುವನ್ನು ನೋಡ್ಬೋದು, ನೋಡೋಕ್ಕೆ ಸಾಧ್ಯವಾದೈತು ಮತ್ತು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುವುದು, ಅವುಗಳನ್ನು ಪಾರದರ್ಶಕ ಪದಾರ್ಥಗಳು ಎನ್ನುವರು. ನೋಡಿ, ಒಂದು ಪದಾರ್ಥ ಮೂಲಕ ಸ್ಪಷ್ಟವಾಗಿ ನೋಡಲು
ವಾಯ್ತಪ್ಪ ಅಂದ್ರೆ ಮತ್ತು ತನ್ನ ಮೂಲಕ ಅದು ಬೆಳಕನ್ನು ಹರಿಯಲು ಬಿಡ್ತಪ್ಪ ಅಂದ್ರೆ ಅದನ್ನು ಏನಂತ ಕರಿತೀವಿ, ಪಾರದರ್ಶಕ ಪದಾರ್ಥಗಳು ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಗಾಜು ನೋಡಿ. ಒಂದು ಗಾಜನ್ನು ನಿಮ್ಮ ಕೈಯಲ್ಲಿ ಹಿಡಿದು ಅದರ ಮೂಲಕ ನೋಡಲು ಪ್ರಯತ್ನಿಸ್ರಿ. ಮುಂದಿರುವಂಥ ವಸ್ತು ಕಾಣ್ತೈತಿ ನಮ್ಮ ಕಣ್ಣಿಗೆ, ಮತ್ತು ಅದರ ಮೂಲಕ ಬೆಳಕನ್ನು ಕೂಡ ಹರಿಯಲು ಅದು ಬಿಡ್ತೈತಿ. ನೆಕ್ಸ್ಟ್ ನೀರಿನ ತಳಭಾಗದಲ್ಲಿರುವಂಥ ವಸ್ತುಗಳನ್ನು ನಾವು ನೋಡ್ಬೋದು. ಓಕೆ, ಅದು ಕೂಡ ಬೆಳಕನ್ನು ಹಾಯಿಸ್ತೈತಿ. ನೆಕ್ಸ್ಟ್ ಗಾಳಿ. ಕಾಮನ್ ಆಗಿ ಅಂತರೂ ಈಗ ಗಾಳಿ ಅಂತರೂ ವಾತಾವರಣದಲ್ಲಿ ಎಲ್ಲ ಕಡೆ ಗಾಳಿ ಇದೆ. ನಾವು ಗಾಳಿಯ ಮೂಲಕ ಅದು ಗಾಳಿ ಇತ್ತಪ್ಪ ಅಂದರೂ ಕೂಡ ನಾವು ಬೇರೆ ವಸ್ತುಗಳನ್ನು ನೋಡ್ಬೋದು. ಗಾಳಿಯ ಮೂಲಕ ಏನಾಗ್ತೈತಿ, ಬೆಳಕು ಕೂಡ ಚಲಿಸ್ತೈತಿ. ನೆಕ್ಸ್ಟ್ ಕೆಲವು ಪ್ಲಾಸ್ಟಿಕ್ ವಸ್ತುಗಳಲ್ಲೂ ಕೂಡ ನಾವೇನು ಮಾಡ್ಬೋದು, ನೋಡ್ಬೋದು. ನೆಕ್ಸ್ಟ್ ಅಪಾರದರ್ಶಕ ಅಥವಾ ಒಪೇಕ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಅಪಾರದರ್ಶಕ ಪದಾರ್ಥಗಳು ಯಾವ್ಯಾವಪ್ಪ ಅಂದರೆ, ಯಾವ ಪದಾರ್ಥಗಳ ಮೂಲಕ ನೋಡಲು ಸಾಧ್ಯವಾಗುವುದಿಲ್ಲವೋ ಮತ್ತು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲವೋ ಅವುಗಳನ್ನು ಅಪಾರದರ್ಶಕ ಪದಾರ್ಥಗಳು ಎನ್ನುವರು. ನೋಡಿ, ಒಂದು ಪದಾರ್ಥವನ್ನು ತಗೊಂಡು ಆ ಪದಾರ್ಥದ ಮೂಲಕ ನೀವು ನೋಡಲು ಸಾಧ್ಯವಾಗಲೇ ಇಲ್ಲಪ್ಪ ಅಂದ್ರೆ ಮತ್ತು ತನ್ನ ಮೂಲಕ ಅದು ಬೆಳಕನ್ನು ಹರಿಯಲು ಬಿಡಲಿಲ್ಲಪ್ಪ ಅಂದ್ರೆ ಅಂಥ ಪದಾರ್ಥಗಳನ್ನು ನಾವೇನಂತ ಕರಿಬೇಕು, ಅಪಾರದರ್ಶಕ ಪದಾರ್ಥಗಳು ಅಂತೇಳಿ ಕರಿಬೇಕು. ಅಂಥವು ಯಾವ್ಯಾವು ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಗೋಡೆ ನೋಡಿ. ಒಂದು ಗೋಡೆಯ ನೀವು ಈ ಸೈಡ್ ನಿಂತ್ಕೊಂಡು ಗೋಡೆಯ ಮುಂದಿನ ಸೈಡ್ ಏನಿದೆ, ಆಚೆ ಕಡೆ ಸೈಡ್ ಏನಿದೆ ಅಂತ ನೋಡೋಕ್ಕಾಗಲ್ಲ, ಮತ್ತು ಅದು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲ. ನೆಕ್ಸ್ಟ್ ಒಂದು ರಟ್ಟಿನ ಬಾಕ್ಸ್ ತೊಗೊಂಡು ನೋಡಿ. ನೆಕ್ಸ್ಟ್ ಮರದ ತುಂಡು, ನೆಕ್ಸ್ಟ್ ಪುಸ್ತಕ, ಇವೆಲ್ಲವೂ ಕೂಡ ಏನು ಅಪಾರದರ್ಶಕ ಪದಾರ್ಥಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ಅರೆಪಾರದರ್ಶಕ ಅಥವಾ ಟ್ರಾನ್ಸ್ಪರೆಂಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಯಾವ ಪದಾರ್ಥಗಳ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವೋ, ಇಲ್ಲಿ ನೀವು ಒಂದು ವರ್ಡನ್ನು ಅಬ್ಸರ್ವ್ ಮಾಡಬೇಕು. ಯಾವುದು? ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವೋ ಮತ್ತು ತನ್ನ ಮೂಲಕ ಸ್ವಲ್ಪ ಪ್ರಮಾಣದ ಬೆಳಕನ್ನು ಮಾತ್ರ ಹರಿಯಲು ಬಿಡುತ್ತದೋ ಅವುಗಳನ್ನು ಅರೆಪಾರದರ್ಶಕ ಪದಾರ್ಥಗಳು ಎನ್ನುವರು. ನೋಡಿ, ಯಾವ ಪದಾರ್ಥಗಳ ಮೂಲಕ ನಾವು ಸ್ಪಷ್ಟವಾಗಿ ನೋಡೋಕ್ಕಾಗಲ್ಲ ಮತ್ತು ತನ್ನ ಮೂಲಕ ಅದು ಏನು ಮಾಡಲ್ಲ, ಸ್ವಲ್ಪ ಪ್ರಮಾಣದ ಬೆಳಕನ್ನು ಮಾತ್ರ ಹರಿಯಲು ಬಿಡ್ತೈತಿ. ಪೂರ್ಣ ಪ್ರಮಾಣದ ಬೆಳಕನ್ನು ಹರಿಯಲು ಬಿಡಲ್ಲ, ಕೇವಲ ಸ್ವಲ್ಪ ಪ್ರಮಾಣದ ಬೆಳಕನ್ನು ಮಾತ್ರ ಹರಿಯಲು ಬಿಡ್ತೈತಲ್ಲ, ಅಂಥ ಪದಾರ್ಥಗಳನ್ನು ಅರೆಪಾರದರ್ಶಕ ಪದಾರ್ಥಗಳು ಅಥವಾ ಟ್ರಾನ್ಸ್ಪರೆಂಟ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಹಿಮದ ಮೂಲಕ ಅದು ಏನು ಮಾಡಲ್ಲ, ಪೂರ್ಣ ಪ್ರಮಾಣದ ಬೆಳಕನ್ನು ಹರಿಯಲು ಬಿಡಲ್ಲ, ಮತ್ತು ಹಿಮದ ಮೂಲಕ ನಾವು ಸ್ಪಷ್ಟವಾಗಿ ಅದರ ಅಪೋಸಿಟ್ ಇರುವಂಥ ವಸ್ತುಗಳನ್ನು ನಾವು ನೋಡೋಕ್ಕಾಗಲ್ಲ, ಅದರ ಹಿಂದಿರುವಂಥ ವಸ್ತುಗಳನ್ನು. ನೆಕ್ಸ್ಟ್ ಹೊಗೆ ಆಗಿರ್ಬೋದು, ಪಾಲಿಥೀನ್ ಹಾಳೆ ಆಗಿರ್ಬೋದು, ಇವು ಎಲ್ಲವೂ ಎಕ್ಸಾಂಪಲ್ ಯಾವುದಕ್ಕೆ? ಅರೆಪಾರದರ್ಶಕ ಪದಾರ್ಥಗಳಿಗೆ ಎಕ್ಸಾಂಪಲ್. ಸರ್, ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತೇಳಿ ನೀವು ಕೇಳ್ಬೋದು. ನನಗೀಗ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತಾನೆ. ಎಕ್ಸಾಂಪಲ್ಗೆ ಹಿಮ, ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಪಾರದರ್ಶಕವೋ, ಅಪಾರದರ್ಶಕವೋ, ಅರೆಪಾರದರ್ಶಕವೋ ಅಥವಾ ಈ ಕೆಳಗಿನ ಯಾವುದೂ ಅಲ್ಲ ಅಂತ ಕೊಟ್ಟಾಗ ನೀವೇನಂತ ಆನ್ಸರ್ ಮಾಡಬೇಕು? ಅರೆಪಾರದರ್ಶಕ ಪದಾರ್ಥಗಳಿಗೆ ಉದಾಹರಣೆಯಾಗಿದೆ ಅಂತೇಳಿ ಆನ್ಸರ್ ಮಾಡಬೇಕು. ಈ ರೀತಿಯಾಗಿ ಎಕ್ಸಾಂಪಲ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಇವುಗಳನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂದರೆ ಪಾರದರ್ಶಕ ಅಂದ್ರೇನು, ಅಪಾರದರ್ಶಕ ಅಂದ್ರೇನು, ಅರೆಪಾರದರ್ಶಕ ಅಂದ್ರೇನು. ಪಾರದರ್ಶಕ ಅಂದರೆ ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡ್ತೈತಿ ಮತ್ತು ಅದರ ಮೂಲಕ ನಾವು ಸ್ಪಷ್ಟವಾಗಿ ನೋಡ್ಬೋದು. ಅಪಾರದರ್ಶಕ ಅಂದರೆ ಅದರ ಮೂಲಕ ಬೆಳಕನ್ನು ಒಂದು ವಸ್ತು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡಲಿಲ್ಲಪ್ಪ ಅಂದ್ರೆ ಮತ್ತು ಆ ವಸ್ತುವಿನ ಮೂಲಕ ನಾವು ಇನ್ನೊಂದು ವಸ್ತುವನ್ನು ನೋಡಲು ಸಾಧ್ಯವಾಗಲಿಲ್ಲಪ್ಪ ಅಂದರೆ ಅದು ಅಪಾರದರ್ಶಕ. ನೆಕ್ಸ್ಟ್ ಅರೆಪಾರದರ್ಶಕ ಅಂದರೆ ಯಾವ ಪದಾರ್ಥಗಳ ಮೂಲಕ ನಾವೇನಾದರೂ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಲಿಲ್ಲ ಮತ್ತು ಅದು ತನ್ನ ಮೂಲಕ ಸ್ವಲ್ಪ ಪ್ರಮಾಣದ ಬೆಳಕನ್ನು ಮಾತ್ರ ಹರಿಯಲು ಬಿಡ್ತಪ್ಪ ಅಂದ್ರೆ, ಪೂರ್ಣ ಪ್ರಮಾಣದ ಬೆಳಕನ್ನು ಹರಿಯಲು ಬಿಡಲಿಲ್ಲ, ಕೇವಲ ಸ್ವಲ್ಪ ಪ್ರಮಾಣದ ಬೆಳಕನ್ನು ಹರಿಯಲು ಬಿಡ್ತಪ್ಪ ಅಂದರೆ ಅದನ್ನು ಅರೆಪಾರದರ್ಶಕ ಅಂತೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಇಲ್ಲಿದೆ ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಪದಾರ್ಥ, ಇದೊಂದು ಪದಾರ್ಥ. ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಟಾರ್ಚ್ ಅಂದರೆ ಬೆಳಕನ್ನು ಬಿಡ್ತಾ ಇದ್ದಾರೆ. ಇದು ಏನು ಮಾಡ್ತಾ ಇದೆ? ಬೆಳಕು ಪೂರ್ಣ ಪ್ರಮಾಣದಲ್ಲಿ ತನ್ನ ಮೂಲಕ ಬೆಳಕನ್ನು ಹೊರಚೆಲ್ತಾ ಇದೆ. ಆಲ್ ಲೈಟ್ಸ್ ಪಾಸಸ್ ಥ್ರೂ ಅಂದರೆ ಎಲ್ಲ ಪೂರ್ಣ ಪ್ರಮಾಣದ ಬೆಳಕೇನು ಬರ್ತಾಯಿದೆ, ದಾಟಿ ಆ ಪದಾರ್ಥವನ್ನು ದಾಟಿ ಬರ್ತಾಯಿದೆ. ಅದಕ್ಕೆ ಏನಂತ ಕರಿತೀವಿ? ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ. ಅಥವಾ ಇಲ್ಲಿ ನೋಡಿ, ಇಲ್ಲಿ
ಒಂದು ವಸ್ತುವನ್ನು ಅಥವಾ ಗಾಜನ್ನು ಹಿಡಿದಾನಿಲ್ಲಿ. ಆ ಗಾಜಿನ ಮೂಲಕ ನಾವು ಈ ಕಡೆಯಲ್ಲಿಂದ ನೋಡಿದಾಗ ಅವನು ಕಾಣ್ತಾ ಇದ್ದಾನೆ, ಪೂರ್ಣ ಪ್ರಮಾಣದಲ್ಲಿ ಕಾಣ್ತಾ ಇದ್ದಾನೆ. ಹೌದಾ? ಇದು ಪಾರದರ್ಶಕಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ ಟ್ರಾನ್ಸುಲೆಂಟ್. ಟ್ರಾನ್ಸುಲೆಂಟ್ ಅಂದರೆ ಅರೇ ಪಾರದರ್ಶಕ ಅಂತ ಕರಿತೀವಿ. ಅರೇ ಪಾರದರ್ಶಕ ನೋಡಿ, ಬೆಳಕು ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಬರ್ತಾ ಇಲ್ಲ, ಒಂದು ಪದಾರ್ಥದ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಬರ್ತಾ ಇಲ್ಲ. ಸಮ್ ಲೈಟ್ಸ್ ಪಾಸಸ್ ಥ್ರೂ, ಕೆಲವು ಬೆಳಕಿನ ಕಿರಣಗಳು ಮಾತ್ರ ಬರ್ತಾ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪೂರ್ಣ ಪ್ರಮಾಣದಲ್ಲಿ ಅಥವಾ ಸ್ಪಷ್ಟವಾಗಿ ನಾವು ನೋಡಲು ಸಾಧ್ಯವಾಗ್ತಾ ಇಲ್ಲ. ನೆಕ್ಸ್ಟ್ ಇದಕ್ಕೆ ಏನಂತ ಕರಿತೀವಿ? ಅರೆ ಪಾರದರ್ಶಕ ಅಥವಾ ಟ್ರಾನ್ಸುಲೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒಪೆಕ್. ನೋಡಿ ಇಲ್ಲಿ ನೋಡಿ, ಈ ಪದಾರ್ಥದ ಮೂಲಕ ಯಾವುದೇ ಒಂದು ಬೆಳಕು ಏನು ಮಾಡ್ತಾ ಇಲ್ಲ, ಈ ಪದಾರ್ಥದ ಮೂಲಕ ಹರಿದು ಬರ್ತಾ ಇಲ್ಲ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಈ ಪದಾರ್ಥವನ್ನು ಕೂಡ ವೀಕ್ಷಣೆ ಮಾಡಿರಿ. ನಾವು ಸ್ಪಷ್ಟವಾಗಿ ನೋಡಲೇ ಸಾಧ್ಯವಾಗ್ತಾ ಇಲ್ಲ ಅಂಥವುದನ್ನು ಏನಂತ ಕರಿತೀವಿ? ಅಪಾರದರ್ಶಕ ಅಂತ ಕರಿತೀವಿ. ಓಕೆನಾ? ಇದು ತಿಳಿದಿರ್ಬೋದು, ಆಲ್ಮೋಸ್ಟ್ ತಿಳಿದಿರ್ತೈತಿ. ನೆಕ್ಸ್ಟ್ ಹೋಗೋಣವಾ? ಎಸ್, 5ನೇ ಚಾಪ್ಟರ್, ಪದಾರ್ಥಗಳನ್ನು ಬೇರ್ಪಡಿಸುವಿಕೆ. ನೋಡಿ, ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಯಾವ ರೀತಿಯಪ್ಪ ಅಂದರೆ, ಒಂದು ಎಕ್ಸಾಂಪಲ್ ನೋಡ್ತಾ ಬರೋದಾದರೆ, ಒಂದು ನಿಮ್ಮ ರಾಶಿ ಮಾಡಿರ್ತೀರ ತಿಳ್ಕೊರಿ. ಹೊಲದಲ್ಲಿ ಜೋಳ ಹಾಕಿದ್ರಿ, ರಾಶಿ ಮಾಡಿದ್ರಿ. ಆ ರಾಶಿಯನ್ನು ತಂದು ಮನೆಯಾಗಿಟ್ರಿ. ಹೌದಾ? ಒಂದು ಚೀಲದಲ್ಲಿ ತುಂಬಿ ಮನೆಯಾಗಿಟ್ರಿ. ಆ ಚೀಲದಲ್ಲಿ ಏನೈತಿ? ಜೋಳ ಐತಿ. ಹೌದಾ? ನಿಮ್ಮ ಮನ್ಯಾಗ ಈಗ ಹಿಟ್ಟಿಲ್ಲಪ್ಪ, ಗಿರಣಿಗೆ ಹೋಗ್ಬೇಕಂತ ಅಂದ್ಕೊಂಡಾರ ಮಮ್ಮಿಯವರು. ಅವಾಗ ಏನು ಮಾಡ್ತಾರೆ ಮಮ್ಮಿಯವರು? ಆ ಚೀಲದಲ್ಲಿರುವಂಥ ಜೋಳವನ್ನು ತಗೊಂಡು ಏನು ಮಾಡ್ತಾರೆ? ಹಸನು ಮಾಡ್ತಾರೆ, ಅಂದರೆ ಕ್ಲೀನ್ ಮಾಡ್ತಾರೆ. ಅದರಲ್ಲಿ ಏನೇನು ಇರ್ತೈತಿ? ಒಂದು ಎಕ್ಸಾಂಪಲ್, ಅದರಲ್ಲಿ ಹೊಟ್ಟೆ ಇರ್ತೈತಿ. ನೆಕ್ಸ್ಟ್ ಧೂಳಿನ ಕಣಗಳು ಅಥವಾ ಕಲ್ಲಿನ ಚೂರುಗಳು ಇರ್ತವೆ. ನೆಕ್ಸ್ಟ್ ಮತ್ತು ಬೇರೆ ಸ್ವಲ್ಪ ಇರ್ತೈತಿ. ಹೌದಾ? ಅವುಗಳನ್ನು ಏನು ಮಾಡೋದು? ಕಲ್ಲಿನ ಚೂರುಗಳನ್ನು ಬೇರ್ಪಡಿಸುವುದು ಮತ್ತು ಆ ಪದಾರ್ಥಗಳನ್ನು ಸ್ವಚ್ಛಗೊಳಿಸುವುದು. ಈ ಪ್ರಕ್ರಿಯೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ವಿಧಾನದಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದು ಈ ಪಾಠದಿಂದ ನಾವು ಕಲಿತಾ ಬರೋಣ. ಓಕೆನಾ? ಇಲ್ಲಿ ನೋಡಿ, ಮಿಶ್ರಣದಿಂದ ಪದಾರ್ಥಗಳನ್ನು ಬೇರ್ಪಡಿಸುವ ವಿಧಾನಗಳು. ನೋಡಿ, ಮಿಶ್ರಣದಿಂದ ಪದಾರ್ಥಗಳನ್ನು ಬೇರ್ಪಡಿಸುವ ವಿಧಾನಗಳು. ಎಕ್ಸಾಂಪಲ್ಗೆ ನಾನು ಜೋಳದ ಹೇಳಿದೆ. ಜೋಳದಲ್ಲಿ ಏನೇನು ಮಿಶ್ರಣ ಆಗಿತ್ತು? ಹೊಟ್ಟು ಮಿಶ್ರಣ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಕಲ್ಲಿನ ಚೂರುಗಳು ಮಿಶ್ರಣ ಆಗಿತ್ತು. ಹೌದಾ? ಮೊದಲನೇದಾಗಿ ಕೈಯಿಂದ ಆರಿಸುವಿಕೆ. ನೋಡಿ, ಈ ವಿಧಾನದಲ್ಲಿ ಮೊದಲ ವಿಧಾನ ಯಾವುದು? ಕೈಯಿಂದ ಆರಿಸುವಿಕೆ ಅಥವಾ ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ಈಗ ಜಸ್ಟ್ ಕೊಟ್ಟೆ ನಿಮಗೆ, ಅದೇ ಎಕ್ಸಾಂಪಲ್ ಇದೆ ಇಲ್ಲಿ. ಧಾನ್ಯದಲ್ಲಿರುವಂಥ ಅಶುದ್ಧಕಾರಕಗಳಾದ ಕಲ್ಲಿನ ತುಂಡು, ಸ್ವಲ್ಪ ದೊಡ್ಡ ಗಾತ್ರದ ಕಸ ಕಡ್ಡಿ, ಬೇರೆ ಧಾನ್ಯಗಳನ್ನು ಬೇರ್ಪಡಿಸಲು ಈ ವಿಧಾನವನ್ನು ಬಳಸುವರು. ನೋಡಿ, ಕೈಯಿಂದ ಆರಿಸುವಿಕೆ ವಿಧಾನವನ್ನು ಯಾವುದಕ್ಕೆ ಬಳಸ್ತಾರತ್ತ? ಧಾನ್ಯದಲ್ಲಿರುವಂಥ ಅಶುದ್ಧಕಾರಕಗಳಾದ ಕಲ್ಲಿನ ತುಂಡು, ಸ್ವಲ್ಪ ದೊಡ್ಡ ಗಾತ್ರದ ಕಸ ಕಡ್ಡಿ ಮತ್ತು ಬೇರೆ ಧಾನ್ಯಗಳನ್ನು ಬೇರ್ಪಡಿಸಲು ಈ ವಿಧಾನವನ್ನು ಬಳಸ್ತಾರೆ. ನೆಕ್ಸ್ಟ್ ಬಡಿಯುವಿಕೆ ಅಥವಾ ಇದನ್ನು ಒಕ್ಕಣೆ ಮಾಡುವಿಕೆ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಥ್ರೆಶಿಂಗ್ ಅಂತ ಕರೀತಾರೆ. ನೋಡಿ, ನೀವು ನೋಡಿರ್ಬೋದು, ಹೊಲದಲ್ಲಿ ಗೋಧಿ ಹಾಕಿರ್ತಾರತ್ತೆ ತಿಳ್ಕೊ. ಎಕ್ಸಾಂಪಲ್ಗೆ ಗೋಧಿ ಹಾಕಿದ್ರು ಹೊಲದಲ್ಲಿ. ಆ ಗೋಧಿಯನ್ನು ಅದು ಜಾಸ್ತಿ ಇರಲಿಲ್ಲಪ್ಪ ಅಂದರೆ, ಜಾಸ್ತಿ ಇತ್ತಪ್ಪ ಅಂದರೆ, ಒಂದು 4-5 ಎಕರೆ ಇತ್ತಪ್ಪ ಅಂದರೆ ಏನು ಮಾಡ್ತಾರೆ? ಮಿಷನ್ಗೆ ಹಾಕ್ತಾರೆ. ಆದರೆ ಜಾಸ್ತಿ ಇಲ್ಲಪ್ಪ, ಸ್ವಲ್ಪ ಮನೆ ಪೂರ್ತಿ ಅಷ್ಟೇ ಮಾಡ್ಯಾರ, ಒಂದು ಏನಪ್ಪ ಅಂದರೆ 10 ಗುಂಟೆ ಅಷ್ಟೇ ಇದು ಬೆಳೆದೈತಿ. ಅದನ್ನು ಕೆಲವೊಂದಿಷ್ಟು ಜನ ಅಥವಾ ಹಿಂದಿನ ಕಾಲದಲ್ಲಿ ಜನ ಏನು ಮಾಡ್ತಿದ್ರು? ಮಿಷನ್ ಇರಲಾರ್ದ ಟೈಮ್ನಲ್ಲಿ ಆ ಗೋಧಿಯನ್ನು ಒಕ್ಕಣೆ ಮಾಡುವುದರ ಮೂಲಕ ಅಥವಾ ಬಡಿಯುವುದರ ಮೂಲಕ ಏನು ಮಾಡ್ತಾಯಿದ್ರು? ಪೈರುಗಳಿಂದ ಧಾನ್ಯವನ್ನು ಏನು ಮಾಡ್ತಾಯಿದ್ರು? ಬೇರ್ಪಡಿಸ್ತಾಯಿದ್ರು. ಬೇರ್ಪಡಿಸೋಕ್ಕೆ ಯಾವ ವಿಧಾನವನ್ನು ಬಳಸ್ತಿದ್ರು? ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ವಿಧಾನವನ್ನು ಬಳಸ್ತಾಯಿದ್ರು. ನೋಡೋಣವಾ? ಇಲ್ಲಿ ನೋಡಿ, ಇಲ್ಲಿ ಧಾನ್ಯಗಳನ್ನು ಪೈರುಗಳಿಂದ ಬೇರ್ಪಡಿಸಲು ಬಳಸುವಂಥ ಕ್ರಿಯೆಯೇ ಬಡಿಯುವಿಕೆ. ಇಲ್ಲಿ ರೈತ ಏನು ಮಾಡ್ತಾ ಇದ್ದಾನೆ? ಪೈರುಗಳನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಅದನ್ನು ಒಂದು ಕಲ್ಲಿನ ಮೇಲೆ, ದೊಡ್ಡದಾದಂಥ ಕಲ್ಲಿನ ಮೇಲೆ ಏನು ಮಾಡ್ತಾ ಇದ್ದಾನೆ? ಬಡಿತಾ ಇದ್ದಾನೆ. ಆ ಬಡಿಯುವುದರ ಮೂಲಕ ಈ ಧಾನ್ಯಗಳು ಏನು ಮಾಡ್ತಾ ಇದ್ದಾವೆ? ಬೇರ್ಪಡ್ತಾ ಇದ್ದಾವೆ. ಬೇರ್ಪಟ್ಟು ಈ ವಿಧಾನವನ್ನು ಬಡಿಯುವಿಕೆ ವಿಧಾನ ಅಂತ ಕರಿತೀವಿ. ಓಕೆನಾ? ಇದು ತಿಳಿತಂತ ಅನ್ಕೋತೀನಿ. ನೆಕ್ಸ್ಟ್ ವಿಧಾನಕ್ಕೆ ಹೋಗೋಣವಾ? ತೂರುವಿಕೆ. ಅದೇ ಎಕ್ಸಾಂಪಲ್ನ ತಗೊಳ್ಳೋಣ. ಯಾವ ಎಕ್ಸಾಂಪಲ್? ಈಗ ಜಸ್ಟ್ ನಾವು ಗೋಧಿ ಎಕ್ಸಾಂಪಲ್ ತೊಗೊಂಡಿದ್ದೀವಲ್ಲ, ಅಲ್ಲಿ ಏನು ಮಾಡ್ದ ರೈತ? ಗೋಧಿಯನ್ನು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಮೂಲಕ ಪೈರಿನಿಂದ ಧಾನ್ಯಗಳನ್ನು ಬೇರ್ಪಡಿಸ್ತಾ. ಆ ಬೇರ್ಪಡಿಸಿದ ಧಾನ್ಯದಲ್ಲಿ ಏನೇನಿರ್ತಾವೆ? ಹೊಟ್ಟು ಇರ್ತಾವೆ, ಬೇರೆ ಮತ್ತು ಧೂಳಿನ ಕಣಗಳಾಗಿರ್ಬೋದು, ಆ ರೀತಿ ಇರ್ತಾವೆ. ಅವುಗಳನ್ನು ನಾವು ಬೇರ್ಪಡಿಸ್ಬೇಕಂದ್ರೆ ಯಾವ ರೀತಿ ಬೇರ್ಪಡಿಸ್ಬೇಕಪ್ಪ ಅಂದರೆ, ಅವುಗಳನ್ನು ಒಂದು ಎತ್ತರವಾದ ಪ್ರದೇಶದಲ್ಲಿ ನಿಂತು ಕೆಳಗೆ ಒಂದು ಹಾಳೆಯನ್ನು ಹಾಕಿ ಆ ಧಾನ್ಯ ಪದಾರ್ಥವನ್ನು ನಾವೇನು ಮಾಡೋದು? ತೂರುವಿಕೆಯ ಮೂಲಕ
ಬೇರ್ಪಡಿಸ್ಬೋದು. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು, ಇಲ್ಲಿ ಒಬ್ಬ ಹೆಣ್ಣುಮಗಳು, ರೈತ ಹೆಣ್ಣುಮಗಳು ಇಲ್ಲಿ ಏನು ಮಾಡ್ತಾ ಇದ್ದಾಳೆ, ತೂರುವಿಕೆ ವಿಧಾನ ಮೂಲಕ ಧಾನ್ಯಗಳನ್ನು ಬೇರ್ಪಡಿಸ್ತಾ ಇದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಧಾನ್ಯಗಳು ಕೆಳಗೆ ಬೀಳ್ತಾ ಇದ್ದಾವೆ. ಇಲ್ಲಿ ಕೊಟ್ಟಿದ್ದಾರೆ ಧಾನ್ಯ. ಇದು ಹೊಟ್ಟು ಏನು ಮಾಡ್ತಾ ಇದೆ, ಗಾಳಿಯಲ್ಲಿ ಹಾರಿ ಹೋಗ್ತಾ ಇದೆ, ಅಂದರೆ ಭಾರವಾದಂಥ ಧಾನ್ಯ ಕೆಳಗೆ ಬೀಳ್ತಾ ಇದೆ. ಇಲ್ಲಿ ನೋಡಿ, ಬೀಸುವ ಗಾಳಿಯ ಸಹಾಯದಿಂದ ಒಂದು ಮಿಶ್ರಣದಲ್ಲಿರುವಂಥ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸಲು ತೂರಿಕೆಯನ್ನು ಬಳಸಲಾಗುತ್ತೆ. ಹಗುರವಾದ ಘಟಕ ಯಾವುದು, ಇಲ್ಲಿ ಹೊಟ್ಟು ಹಗುರವಾದ ಘಟಕ, ಮತ್ತು ಧಾನ್ಯ ಅನ್ನೋದು ಇದೊಂದು ಭಾರವಾದ ಘಟಕ. ಹೌದಾ? ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸಲು ಯಾವ ವಿಧಾನವನ್ನು ಬಳಸ್ತಾರೆ, ತೂರುವಿಕೆ ವಿಧಾನವನ್ನು ಬಳಸ್ತಾರೆ. ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ, ಒಂದು ಉದಾಹರಣೆಯನ್ನು ಕೊಟ್ಟು, ಅಂದರೆ ಒಂದು ಉದಾಹರಣೆ ಕೊಡ್ತಾನೆ, ಆ ಉದಾಹರಣೆ ಯಾವ ವಿಧಾನಕ್ಕೆ ಸಂಬಂಧಪಟ್ಟೈತೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಇಲ್ಲಿ ನೋಡಿ, ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸಲು ಯಾವ ವಿಧಾನವನ್ನು ಬಳಸ್ಬೋದು ಅಂತೇಳಿ ಕೂಡ ಕೇಳ್ಬೋದು. ಯಾವ ವಿಧಾನ, ತೂರುವಿಕೆ ಅಥವಾ ವಿನ್ನೋವಿಂಗ್ ಕರಿತೀವಿ. ನೆಕ್ಸ್ಟ್, ಭಾರವಾದ ಧಾನ್ಯದ ಕಾಳುಗಳಿಂದ ಹಗುರವಾದ ಹೊಟ್ಟಿನ ಕಣಗಳನ್ನು ಬೇರ್ಪಡಿಸಲು ಸಾಮಾನ್ಯವಾಗಿ ರೈತರು ತೂರುವಿಕೆ ವಿಧಾನವನ್ನು ಅನುಸರಿಸ್ತಾರೆ. ರೈತರ ಮಕ್ಕಳು ಇದ್ರಪ್ಪ ನಿಮ್ಗೆ ಆಲ್ಮೋಸ್ಟ್ ಇದು ಗೊತ್ತೇ ಇರುತ್ತೆ. ನೆಕ್ಸ್ಟ್, ಜರಡಿ ಹಿಡಿಯುವಿಕೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಪ್ರತಿನಿತ್ಯ ನಡೆಯುವಂಥ ಒಂದು ಕ್ರಿಯೆ. ಏನಪ್ಪ ಅಂದರೆ, ಹಿಟ್ಟು ಒಂದು ಪ್ರತಿದಿನ ರೊಟ್ಟಿ ಅಂತೂ ಮಾಡೋಕ್ಕೆ ಮಮ್ಮಿಯವರು ಆಗಿರ್ಬೋದು, ಅಕ್ಕ ತಂಗಿಯರು ಏನು ಮಾಡ್ತಾರೆ, ಹಿಟ್ಟನ್ನು ಸೋಸ್ತಾರೆ. ಹೌದಾ? ಅದು ಎದರಲ್ಲಿ, ಸಾಣಿಗೆಯನ್ನು ನಾವು ಇಲ್ಲಿ ಜರಡಿ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಹಿಟ್ಟಿನಲ್ಲಿರುವ ಅಶುದ್ಧಕಾರಕಗಳನ್ನು ಮತ್ತು ತೌಡನ್ನು ಬೇರ್ಪಡಿಸಲು ಅಥವಾ ತೆಗೆಯಲು ಈ ವಿಧಾನವನ್ನು ಬಳಸುವರು. ನೋಡಿ, ಹಿಟ್ಟು ಸಾಣಿಸುವಾಗ ಅದರಲ್ಲಿರುವಂಥ ಅಶುದ್ಧಕಾರಕಗಳನ್ನು ಅಥವಾ ತೌಡನ್ನು ತೆಗೆಯಲು ಏನು ಮಾಡ್ತೀವಿ, ಜರಡಿ ಹಿಡಿಯುವಿಕೆ ವಿಧಾನವನ್ನು ಬಳಸ್ತೀವಿ. ಮತ್ತು ಇನ್ನು ಎಲ್ಲೆಲ್ಲಿ ಬಳಸ್ತೀವಿ ಸರ್ ಜರಡಿ ಹಿಡಿಯುವಿಕೆ ವಿಧಾನವನ್ನು? ನಾವು ಮನೆ ಕಟ್ಟುವಾಗ ಮಣ್ಣನ್ನು ಸೋಸ್ತೀವಿ, ಉಸುಕನ್ನು ಸೋಸ್ತೀವಿ, ಅದರಲ್ಲಿರುವಂಥ ದೊಡ್ಡ ದೊಡ್ಡ ಕಣಗಳನ್ನು ಬೇರ್ಪಡಿಸ್ತೀವಿ. ಯಾವಾಗಪ್ಪ ಅಂದರೆ ಪ್ಲಾಸ್ಟರ್ ಮಾಡೋ ಟೈಮ್ನಲ್ಲಿ ಆ ಕ್ರಿಯೆಯನ್ನು ನಡೆಸ್ತಾರೆ. ನೋಡಿ, ಮರಳಿನಿಂದ ಕಲ್ಲುಗಳನ್ನು ಬೇರ್ಪಡಿಸಲು ಕೂಡ ಈ ವಿಧಾನವನ್ನು ಬಳಸುವರು. ಇಲ್ಲಿದೆ ನೋಡಿ, ಮೊದಲನೇದು ಜರಡಿ ಹಿಡಿಯುವಿಕೆ, ಹಿಟ್ಟನ್ನು ಸೋಸ್ತಾ ಇದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಮನೆ ಪ್ಲಾಸ್ಟರ್ ಮಾಡೋಕ್ಕಾಗಿರ್ಬೋದು ಅಥವಾ ಯಾವುದಕ್ಕೂ ಒಂದು ಕಾರ್ಯಕ್ಕೆ ಏನು ಮಾಡ್ತಾ ಇದ್ದಾರೆ, ಜರಡಿ ಹಿಡಿಯುವಿಕೆಯಿಂದ ಮರಳಿನಲ್ಲಿರುವಂಥ ಕಲ್ಲುಗಳನ್ನು ಏನು ಮಾಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಥವಾ ಸೆಡಿಮೆಂಟೇಷನ್ ವಿಧಾನ. ನೋಡಿ, ಸೆಡಿಮೆಂಟೇಷನ್ ವಿಧಾನ ಯಾವ ರೀತಿ ಇರುತ್ತಪ್ಪ ಅಂದರೆ, ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವಂಥ ಭಾರವಾದ ಘಟಕವು ತಳಭಾಗದಲ್ಲಿ ಉಳಿಯುವ ಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎನ್ನುವರು. ಬಸಿಯುವಿಕೆ, ಡಿಕೆಂಟೇಷನ್, ನೀರನ್ನು ತೆಗೆಯುವಂಥ ಕ್ರಿಯೆಯನ್ನು ಬಸಿಯುವಿಕೆ ಎನ್ನುವರು. ನೋಡಿ, ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ, ಇದೇ ಸೇಮ್ ಗ್ಲಾಸ್, ಎಣ್ಣೆ ಗ್ಲಾಸ್ ಅಂತ ತಿಳ್ಕೊಳ್ಳಿ. ಮೀನ್ಸ್ ಯಾವ ರೀತಿ, ಅಡಿಗೆ ಎಣ್ಣೆ, ಇದು ಒಂದು ಅಡಿಗೆ ಎಣ್ಣೆ ಏನಾಗಿದೆ, ಇಲ್ಲಿ ನೀರಿದೆ, ಫಸ್ಟ್ ನೀರು ತುಂಬಿದೆ, ಈ ನೀರಿನಲ್ಲಿ ಏನಾಗಿದೆ, ಅಡುಗೆ ಎಣ್ಣೆ ಬೈ ಚಾನ್ಸ್ ಮಿಸ್ ಆಗಿ ಈ ಗ್ಲಾಸ್ನಲ್ಲಿ ಅಡುಗೆ ಎಣ್ಣೆ ಚೆಲ್ಲಿದೆ ಅಂತ ತಿಳ್ಕೊಳ್ಳಿ. ಹೌದಾ? ಇಲ್ಲಿ ನಾವು ಎಣ್ಣೆಯನ್ನು ಯಾವ ರೀತಿ ಬೇರ್ಪಡಿಸ್ಬೋದಪ್ಪ ಅಂದರೆ, ಬಸಿಯುವಿಕೆಯ ವಿಧಾನದಿಂದ ಬೇರ್ಪಡಿಸ್ಬೋದು. ಯಾವ ರೀತಿಯಪ್ಪ ಅಂದರೆ, ನೋಡಿ, ನೀರು ಏನಿರುತ್ತಪ್ಪ ಅಂದರೆ ತಳಭಾಗದಲ್ಲಿರುತ್ತೆ, ಎಣ್ಣೆ ಏನಿರುತ್ತೆ ಮೇಲ್ಭಾಗದಲ್ಲಿರುತ್ತೆ. ನೋಡಿ, ನೀರು ತಳಭಾಗದಲ್ಲಿರುತ್ತೆ, ಎಣ್ಣೆ ಮೇಲ್ಭಾಗದಲ್ಲಿರುತ್ತೆ. ಹಿಂಗೆ ಯಾಕಿರ್ತೈತಪ್ಪ ಅಂದ್ರೆ, ನೋಡಿ, ನೀರಿನ ಸಾಂದ್ರತೆ ಇದೆಯಲ್ಲ, ಡೆನ್ಸಿಟಿ ಅಂತ ಕರೀತಾರೆ, ನೀರಿನ ಸಾಂದ್ರತೆಯು ಎಣ್ಣೆಯ ಸಾಂದ್ರತೆ, ಅಡಿಗೆ ಎಣ್ಣೆಯ ಸಾಂದ್ರತೆಗಿಂತ ಹೆಚ್ಚಿರುತ್ತೆ. ನೋಡಿ, ಅಡಿಗೆ ಎಣ್ಣೆಯ ಸಾಂದ್ರತೆಗಿಂತ ನೀರಿನ ಸಾಂದ್ರತೆ ಹೆಚ್ಚಿರೋದ್ರಿಂದ, ಅಂದರೆ ಡೆನ್ಸಿಟಿ ಹೆಚ್ಚಿರೋದ್ರಿಂದ ನೀರು ತಳಭಾಗದಲ್ಲಿರುತ್ತೆ, ಎಣ್ಣೆ ಪದಾರ್ಥ ಮಾತ್ರ ಮೇಲ್ಭಾಗದಲ್ಲಿರುತ್ತೆ. ಹೌದಾ? ಇವಾಗ ನೀವೇನು ಮಾಡಬೇಕು, ಬಸಿಯುವಿಕೆ ವಿಧಾನ ಮೂಲಕ ಈ ಮೇಲ್ಭಾಗದಲ್ಲಿರುವಂಥ ಎಣ್ಣೆಯನ್ನು ಮಾತ್ರ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಹಾಕುವುದರ ಮೂಲಕ ಆ ಎಣ್ಣೆಗಳನ್ನು ನಾವೇನು ಮಾಡ್ಬೋದು, ಬಸುವಿಕೆ ವಿಧಾನದಿಂದ ಬೇರ್ಪಡಿಸಬಹುದು. ಓಕೆನಾ? ನೆಕ್ಸ್ಟ್, ಸೋಸುವಿಕೆ ವಿಧಾನ, ಫಿಲ್ಟ್ರೇಷನ್. ಆಲ್ಮೋಸ್ಟ್ ಫಿಲ್ಟ್ರೇಷನ್ ವಿಧಾನ ಅಂತೂ ಎಲ್ಲರಿಗೂ ಗೊತ್ತಿರೋದೇ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಚಹಾ ಪ್ರಿಯರು. ಚಹಾ ಕುಡಿಯೋಕ್ಕಂತೂ ಬಳಸುವಾಗ ನೀವು ಚಹಾ ಮಾಡಿದ ನಂತರ ಏನು ಮಾಡ್ತೀರಿ, ಎಲ್ಲರೂ ಸೋಸಲೇಬೇಕು. ಯಾಕಪ್ಪ ಅಂದ್ರೆ ಅಲ್ಲಿ ಚಹಾ ಎಲೆ ಅಥವಾ ಚಹಾ ಪುಡಿ ಇರ್ತೈತಿ. ಅವು ಚಹಾ ಎಲೆಯನ್ನು ಬೇರ್ಪಡಿಸಲು ನಾವೇನು ಮಾಡ್ತೀವಿ, ಈ ಕ್ರಿಯೆಯನ್ನು ಬಳಸ್ತೀವಿ. ನೆಕ್ಸ್ಟ್, ಇನ್ನು ಪಾನಕ ಕುಡಿಯುವಾಗ, ಪಾನಕ ಅಂತ ತಿಳ್ಕೊಳ್ಳಿ, ಪಾನಕ ಕುಡಿಯುವಾಗ ಅಥವಾ ಹಣ್ಣಿನ ಯಾವುದೇ ಒಂದು ಪಾನೀಯ ಕುಡಿಯುವಾಗ ಏನು ಮಾಡ್ತೀವಿ, ಅದರಲ್ಲಿರುವಂಥ ಬೀಜ ಮತ್ತು ಸಿಪ್ಪೆಯನ್ನು ಅಥವಾ ಘನರೂಪದ ಕಣಗಳನ್ನು ಬೇರ್ಪಡಿಸಲು ಈ ವಿಧಾನವನ್ನು ನಾವೇನು ಮಾಡ್ತೀವಿ, ಬಳಸ್ತೀವಿ. ಯಾವ ವಿಧಾನ? ಸೋಸುವಿಕೆ ವಿಧಾನ. ನೆಕ್ಸ್ಟ್,
ಆವಿಕರಣ ಅಥವಾ ಇವಾಪರೇಷನ್. ಇವಾಪರೇಷನನ್ನು ಎಲ್ಲಿ ಬಳಸ್ತೀವಪ್ಪ ಅಂದರೆ ನೋಡಿ, ಉಪ್ಪನ್ನು ತಯಾರಿಸಲು ಇದನ್ನು ಬಳಸ್ತೀವಿ. ಯಾವುದನ್ನು? ಉಪ್ಪನ್ನು ತಯಾರಿಸಲು. ಹಾಗಾದರೆ ಆವಿಕರಣ ಅಥವಾ ಇವಾಪರೇಷನ್ ಅಂದರೆ ಏನಪ್ಪ ಅಂದರೆ ನೀರನ್ನು ಆವಿಯನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನು ಆವಿಕರಣ ಅಂತೀವಿ. ಅಂದರೆ ಆ ನೀರಿಗೆ ಉಷ್ಣವನ್ನು ನೀಡುವುದರ ಮೂಲಕ ನೀರನ್ನು ಆವಿಯಾಗಿ ಪರಿವರ್ತಿಸುವಂಥ ಒಂದು ಕ್ರಿಯೆ, ಅದೇ ಆವಿಕರಣ. ಎಕ್ಸಾಂಪಲ್ಗೆ ಸಮುದ್ರ ನೀರಿನಿಂದ ಉಪ್ಪನ್ನು ಬೇರ್ಪಡಿಸಲು ಈ ವಿಧಾನವನ್ನು ಬಳಸ್ತೀವಿ. ನೋಡಿ, ಇಲ್ಲಿ ಉಪ್ಪನ್ನು ಯಾವ ರೀತಿ ಬೇರ್ಪಡಿಸ್ತಾ ಇದ್ದಾರೆ ನೋಡಿ, ಯಾವ ವಿಧಾನದಿಂದ? ಆವಿಕರಣ ವಿಧಾನದಿಂದ ಬೇರ್ಪಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಸಾಂದ್ರೀಕರಣ. ನೋಡಿ, ಜಸ್ಟ್ ಆವಿಕರಣವನ್ನು ನೋಡಿದ್ದೀವಿ. ಆವಿಕರಣ ಏನು ಮಾಡೋದು? ಉಷ್ಣವನ್ನು ನೀಡಿ ನೀರನ್ನು ಆವಿಯಾಗಿ ಮಾಡೋದೇ ಆವಿಕರಣ. ನೆಕ್ಸ್ಟ್ ಅದರ ಅಪೋಸಿಟ್ ಸಾಂದ್ರೀಕರಣ ಅಂತ ಬರ್ತೈತಿ. ಈ ಆವಿಯಾದ ನೀರನ್ನು ಏನು ಮಾಡೋದು? ತಂಪನ್ನುಗೊಳಿಸುವುದರ ಮೂಲಕ ದ್ರವ ರೂಪಕ್ಕೆ ತರೋದನ್ನು ಸಾಂದ್ರೀಕರಣ. ನೀರಾವಿಯು ಅದರ ದ್ರವ ರೂಪಕ್ಕೆ ಬದಲಾಗುವ ಕ್ರಿಯೆಯನ್ನು ಏನಂತ ಕರಿತೀವಿ? ಸಾಂದ್ರೀಕರಣ ಅಂತ ಕರಿತೀವಿ. ನೋಡಿ, ಎಕ್ಸಾಂಪಲ್ಗೆ ಇಲ್ಲೊಂದು ಚಹಾ ಕೆಟಲ್ ಇದೆ. ಅದರಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರು ಬಿಸಿ ಮಾಡ್ತಾ ಇದ್ದಾರೆ. ಬಿಸಿ ಮಾಡಿದಾಗ ಅದರಲ್ಲಿರುವಂಥ ನೀರಿನ ಅಂಶ ಏನು ಮಾಡ್ತಾ ಇದೆ? ಇದರ ಮೂಲಕ ಹೊರಗೆ ಬರ್ತಾ ಇದೆ. ಆ ನೀರಿನ, ಇಲ್ಲಿ ಕಾಣ್ತಾ ಇಲ್ವಾ? ಓಕೆ, ಇಲ್ಲಿ ನೋಡಿ, ನೀರಿನ ಆವಿಯ ಮೂಲಕ ಹೊರಗೆ ಬರ್ತಾ ಇದೆ. ಇದನ್ನು ಏನು ಮಾಡಿದ್ದಾರೆ? ಅಲ್ಲಿ ಒಂದು ಪ್ಲೇಟನ್ನು ಹಿಡಿದಿದ್ದಾರೆ. ಆ ಪ್ಲೇಟ್ ಮೇಲೆ ಏನು ಮಾಡಿದ್ದಾರೆ ಅವರು? ಐಸನ್ನು ಹಾಕಿದ್ದಾರೆ. ಅದು ಏನು ಮಾಡ್ತಾ ಇದೆ? ಇಲ್ಲಿ ಪ್ಲೇಟಿಗೆ ಬಡಿದಾಗ ಐಸ್ ಮೇಲಿದೆಯಲ್ಲ, ಅದು ಏನಾಗಿದೆ? ಈ ಪ್ಲೇಟನ್ನು ತಂಪುಗೊಳಿಸ್ತಾ ಇದೆ. ತಂಪುಗೊಳಿಸಿದಾಗ ಈ ಆವಿಯಾದಂಥದ್ದು ಏನು ಗಾಳಿಯ ರೂಪದಲ್ಲಿ ಮೇಲೆ ಹೋಗ್ತಾ ಇತ್ತಲ್ಲ, ಅದನ್ನು ಕೂಡ ತಂಪುಗೊಳಿಸಿ ನೀರಿನ ರೂಪಕ್ಕೆ ಏನು ಮಾಡ್ತಾ ಇದ್ದಾರೆ? ಪರಿವರ್ತನೆ ಮಾಡ್ತಾ ಇದ್ದಾರೆ. ಆವಿಕರಣಕ್ಕೆ ಎಕ್ಸಾಂಪಲ್ಲು ಇದು ಕೆಟಲ್ಲು ಬಿಸಿ ಮಾಡ್ತಾ ಇರೋದು. ಸಾಂದ್ರೀಕರಣಕ್ಕೆ ಎಕ್ಸಾಂಪಲ್ಲು ತಂಪುಗೊಳಿಸಿ ಇದನ್ನು ನೀರು ಮಾಡ್ತಾ ಇರೋದು ಸಾಂದ್ರೀಕರಣಕ್ಕೆ ಎಕ್ಸಾಂಪಲ್ ಅಥವಾ ಒಂದು ಎಕ್ಸ್ಪೆರಿಮೆಂಟು. ನೆಕ್ಸ್ಟ್ ಪರ್ಯಾಪ್ತ ದ್ರಾವಣ. ಪರ್ಯಾಪ್ತ ದ್ರಾವಣ ಅಂದರೆ ಏನಪ್ಪ ಅಂದರೆ ಒಂದು ದ್ರಾವಣದಲ್ಲಿ ಅಥವಾ ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪದಾರ್ಥವನ್ನು ಕರಗಿಸಲು ಸಾಧ್ಯವಿಲ್ಲವೋ ಅಂಥ ದ್ರಾವಣವನ್ನು ನಾವೇನಂತ ಕರಿತೀವಿ? ಪೂರ್ತಿ ಪರ್ಯಾಪ್ತ ಎನಿಸಿಕೊಳ್ಳುತ್ತದೆ. ಅಂಥ ದ್ರಾವಣ ಏನು ಅನ್ನಿಸ್ಕೊತೈತಿ? ಪೂರ್ತಿಯಾಗಿ ಪರ್ಯಾಪ್ತ ಎನಿಸ್ಕೊಳ್ತೈತಿ. ನೋಡಿ, ಎಕ್ಸಾಂಪಲ್ಗೆ ಹೇಳ್ತಾ ಬರೋದಾದರೆ ಒಂದು ಗ್ಲಾಸ್ ತೊಗೊಳ್ಳಿ. ಆ ಗ್ಲಾಸ್ನಲ್ಲಿ ನೀವೇನು ಮಾಡಿರಿ? ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಹೋಗ್ರಿ. ಅದರಲ್ಲಿ ಸ್ವಲ್ಪ ನೀರು ತೊಗೊರಿ. ನೀರು ತೊಗೊಂಡು ಸಕ್ಕರೆಯನ್ನು ಫಸ್ಟ್ 1 ಸ್ಪೂನ್ ಸಕ್ಕರೆ ಹಾಕಿರಿ. ಅದೇನಾಗ್ತೈತಿ? ಕರಗ್ತೈತಿ, ಫುಲ್ ಕರಗ್ತೈತಿ. ಇನ್ನೊಂದು ಸ್ಪೂನ್ ಸಕ್ಕರೆ ಹಾಕಿರಿ, ಅವು ಕೂಡ ಕರಗ್ತೈತಿ, ಸ್ವಲ್ಪ ಉಳ್ಕೋತೈತಿ. ಇನ್ನೊಂದು ಸ್ಪೂನ್ ಕೂಡ ಸಕ್ಕರೆ ಹಾಕಿರಿ, ಸ್ವಲ್ಪ ಕರಗ್ತೈತಿ, ಇನ್ನೂ ಉಳ್ಕೋತೈತಿ. ಆ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋದಾಗ ಒಂದು ಹಂತಕ್ಕೆ ಮೀನ್ಸ್ ಆ ದ್ರಾವಣದ ಪರ್ಯಾಪ್ತತೆಗೆ ಬಂದಾಗ ಅದು ಏನಾಗ್ತೈತಿ? ನೀವು ಎಷ್ಟೇ ಸಕ್ಕರೆ ಹಾಕಿದರೂ ಕೂಡ ನಂತರ ಕರಗಕ್ಕೆ ಹೋಗಲ್ಲ. ಅದು ತನ್ನಲ್ಲಿ ಹಂಗೈತೋ ಹಂಗೆ ಉಳಿತೈತಿ. ಅದಕ್ಕೆ ಅಂಥ ದ್ರಾವಣ ಅಂದರೆ ಆ ಕರಗುವ ಪ್ರಮಾಣ ಮುಗಿತಪ್ಪ ಅಂದರೆ ಅಂಥ ದ್ರಾವಣಕ್ಕೆ ಏನಂತ ಕರಿತೀವಿ? ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ನೋಡಿ, ಈ ದ್ರಾವಣ ಇದೆಯಲ್ಲ, ಇದೇ ದ್ರಾವಣವನ್ನು ನಾವು ಬಿಸಿ ಮಾಡುವುದರ ಮೂಲಕ ಅಥವಾ ಉಷ್ಣವನ್ನು ನೀಡುವುದರ ಮೂಲಕ ಅಥವಾ ಕಾಯಿಸುವುದರಿಂದ ಇದು ಏನು ಮಾಡ್ತೈತಿ? ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸ್ಕೋತೈತಿ. ನೀವು ಅದೇ ಪದಾರ್ಥವನ್ನು ನೀವೇನು ಸಕ್ಕರೆ ಹಾಕಿದರೂ ಕೂಡ ಕರಗಿದ್ದಿಲ್ಲಲ್ಲ, ಅದೇ ಪದಾರ್ಥವನ್ನು ಅಂದರೆ ಜಾಸ್ತಿ ಸಕ್ಕರೆ ಆಗಿತ್ತಪ್ಪ ಅಂದರೆ ಅದೇನು ಮಾಡಲ್ಲ? ಕರಗಿಸ್ಕೊಳ್ಳಲ್ಲ. ಎಷ್ಟು ಪ್ರಮಾಣ ಐತಲ್ಲ ಅಷ್ಟರ ಪ್ರಮಾಣದಲ್ಲಿ ಕರಗಿಸ್ಕೋತೈತಿ. ಆ ಪ್ರಮಾಣವನ್ನು ನೀವೇನು ಮಾಡಿದ್ರು? ಉಷ್ಣವನ್ನು ನೀಡಿದ್ರಪ್ಪ ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಏನಾಗ್ತೈತಿ? ಅದರಲ್ಲಿ ಕರಗ್ತೈತಿ. ಓಕೆನಾ? ಇದೊಂದು ನೆನಪಿಟ್ಕೋಬೇಕು. ದ್ರಾವಣವನ್ನು ಕಾಯಿಸುವುದರಿಂದ ನಾವೇನು ಮಾಡ್ಬೋದು? ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸಬಹುದು. ಓಕೆನಾ? ಇವಾಗ ಮುಂದಿನ ಪಾಠಕ್ಕೆ ಬರೋಣ. ಅಧ್ಯಾಯ 6, ನಮ್ಮ ಸುತ್ತಲಿನ ಬದಲಾವಣೆಗಳು. ನೋಡಿ, 6th ಸ್ಟ್ಯಾಂಡರ್ಡ್ನಲ್ಲಿ ಇರುವಂಥ ವಿಜ್ಞಾನ ಪಠ್ಯಪುಸ್ತಕದ 6ನೇ ಲೆಸನ್ನು ನಮ್ಮ ಸುತ್ತಲಿನ ಬದಲಾವಣೆಗಳು. ನೋಡಿ, ಇವೆಲ್ಲವನ್ನು ಕೂಡ ನಾನು ಮೊದಲೇ ಹೇಳಿದ್ದೀನಿ, ನೋಟ್ಸ್ ಮಾಡಿ ಇಟ್ಕೊಳ್ಳಿಯಪ್ಪ ಅಂತೇಳಿ. ಯಾಕಪ್ಪ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಇದು ನಾನು ಯಾವ ರೀತಿಯಪ್ಪ ಅಂದರೆ ಇದನ್ನು ನಾನು ಮೊದಲು ಸ್ಟಡಿ ಮಾಡಿ ಆಮೇಲೆ ನೋಟ್ಸ್ ತಯಾರು ಮಾಡಿದ್ದೀನಿ. ನೀವು ಬರ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಮತ್ತು ಈ ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಮ್ಮ ಸುತ್ತಲಿನ ಬದಲಾವಣೆಗಳು ಯಾವ ರೀತಿ ಆಗ್ಯವಪ್ಪ ಅಂದರೆ ನೋಡ್ತಾ ಬರೋಣ ಬನ್ನಿ. ಒಂದು ಪದಾರ್ಥದ ಆಕಾರವನ್ನು ಬದಲಾಯಿಸಿ ಮತ್ತೆ ಮರಳಿ ಅದೇ ಆಕಾರವನ್ನು ಪಡೆಯಲು ಏನಾದರೂ ಸಾಧ್ಯವಾಯಿತಪ್ಪ ಅಂದರೆ ಅಂಥ ಪದಾರ್ಥವನ್ನು ಪರಾವರ್ತಗೊಳಿಸಬಹುದಾದಂಥ ಪದಾರ್ಥ ಅಥವಾ ಪರಾವರ್ತಗೊಳಿಸಬಹುದು, ರಿವರ್ಸಿಬಲ್ ಅದೇ ಕರಿತೀವಿ. ಹೌದಾ? ಯಾವ ರೀತಿಯಪ್ಪ ಅಂದರೆ ಎಕ್ಸಾಂಪಲ್ ನೋಡೋಣ ಬನ್ನಿ.
ಈಗ ಒಂದು ಬಲೂನ್ ಐತಿ ನಿಮ್ಮ ಹತ್ರ, ಆ ಬಲೂನ್ನೊಳಗೆ ನೀವು ಏನು ಮಾಡಿದ್ರಿ, ಗಾಳಿಯನ್ನು ತುಂಬಿದ್ರಿ, ಹೌದಾ. ಬಲೂನಿನ ಆಕಾರದಲ್ಲಿ ಏನಾಯಿತು, ಬದಲಾವಣೆ ಆಯಿತು. ತದನಂತರ ಆ ಬಲೂನ್ನಲ್ಲಿರುವಂಥ ಗಾಳಿಯನ್ನು ನೀವೇನಾದರೂ ತೆಗೆದಿವಪ್ಪ ಅಂದ್ರೆ ಅದು ಮರಳಿ ತನ್ನ ಅದೇ ಆಕಾರವನ್ನು ಪಡಿತೈತಿ, ಹೌದಾ. ಇದಕ್ಕೆ ಏನಂತ ಕರಿತೀವಿ, ಪರಾವರ್ತ ಪ್ರಕ್ರಿಯೆ ಅಥವಾ ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ಇವಾಗ ಹಿಟ್ಟಿನ ಉಂಡೆಯಿಂದ ಲಟ್ಟಿಸಿದ ರೊಟ್ಟಿ ನೋಡಿ, ಮನೆಯಲ್ಲಿ ಹಿಟ್ಟಿನ ಏನು ಮಾಡಿರ್ತಾರೆ, ಹಿಟ್ಟನ್ನು ಮಾಡಿರ್ತಾರಲ್ಲ ರೊಟ್ಟಿ ಮಾಡೋ ಟೈಮ್ನಲ್ಲಿ, ಅದರಿಂದ ಒಂದು ಉಂಡೆಯನ್ನು ಮಾಡಿರಿ. ಆ ಉಂಡೆಯಿಂದ ಏನು ಮಾಡಿರಿ, ರೊಟ್ಟಿಯನ್ನು ಲಟ್ಟಿಸ್ರಿ. ರೊಟ್ಟಿಯನ್ನು ಲಟ್ಟಿಸಿದ ನಂತರ ಆ ರೊಟ್ಟಿಯನ್ನು ಆಕಾರ ಕರೆಕ್ಟಾಗಿಲ್ಲಪ್ಪ ಅಂದರೆ ನೀವು ಅದನ್ನು ಹೊಳ್ಳಿನ ಇದು ಮಾಡಿದ್ರಪ್ಪ ಅಂದರೆ ಅದೇನಾಗ್ತೈತಿ, ಹಿಟ್ಟಿನ ಉಂಡೆಯಾಗಿ ಪರಿವರ್ತನೆ ಮಾಡ್ಬೋದು ತಾನೆ. ಅದಕ್ಕಾಗಿ ಇದು ಕೂಡ ಪರಾವರ್ತ ಪ್ರಕ್ರಿಯೆ ಅಥವಾ ರಿವರ್ಸಿಬಲ್ ಪ್ರೊಸೆಸ್. ನೆಕ್ಸ್ಟ್, ಮಂಜುಗಡ್ಡೆಯು ನೀರಾವಿಯಾಗುವುದು ನೋಡಿ. ಒಂದು ಮಂಜುಗಡ್ಡೆಯನ್ನು ತೆಗೆದುಕೊಳ್ಳಿ, ಅದು ಏನು ಅದನ್ನ ಕರಗಿತ್ತಂದ್ರೆ ಏನಾಗ್ತೈತಿ, ನೀರಾಗ್ತೈತಿ. ಅದೇ ನೀರನ್ನು ಹೊಳ್ಳಿ ಏನಾದರೂ ನೀವು ಕೋಲ್ಡ್ ಮಾಡಿದ್ರಪ್ಪ ಅಂದರೆ, ತಂಪು ಮಾಡಿದ್ರಪ್ಪ ಅಂದರೆ, ಅಥವಾ ಫ್ರಿಜ್ನಲ್ಲಿ ಇಟ್ರಪ್ಪ ಅಂದರೆ ಅದು ಏನಾಗ್ತೈತಿ, ಹೊಳ್ಳಿ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗ್ತೈತಿ. ಇದು ಕೂಡ ರಿವರ್ಸಿಬಲ್ ಪ್ರೊಸೆಸ್. ನೆಕ್ಸ್ಟ್, ಕಾಗದದಿಂದ ಮಡಚಿ ತಯಾರಿಸಿದ ವಿಮಾನ. ಒಂದು ಕಾಗದದಿಂದ ಅವ್ರು ಮಡಚಿ ಆಟ ಆಡೋಕ್ಕೆ ವಿಮಾನವನ್ನು ತಯಾರಿಸಿರ್ತಾರೆ. ನೆಕ್ಸ್ಟ್, ಅದನ್ನು ಮಡಚಿದಂಥ ಕಾಗದದ ವಿಮಾನವನ್ನು ಹೊಳ್ಳಿ ತೆಗೆದ್ರಪ್ಪ ಅಂದ್ರೆ ಅದು ತನ್ನ ಆಕಾರವನ್ನು ಪಡೆದುಕೊತೈತಲ್ಲ, ಹೊಳ್ಳಿ ಅದೇ ಆಕಾರಕ್ಕೆ ಬರ್ತೈತಲ್ಲ, ಅದು ಕೂಡ ರಿವರ್ಸಿಬಲ್ ಪ್ರೊಸೆಸ್ ಅಥವಾ ಪರಾವರ್ತ ಪ್ರಕ್ರಿಯೆ. ನೆಕ್ಸ್ಟ್, ತಣ್ಣಗಿನ ಹಾಲಿನಿಂದ ಬಿಸಿ ಹಾಲು. ತಣ್ಣಗಿಂದ ಒಂದು ಹಾಲು ತಣ್ಣಗಿರ್ತೈತಿ, ಅದನ್ನು ಬಿಸಿ ಮಾಡಿದ್ರಪ್ಪ ಅಂದ್ರೆ ಬಿಸಿ ಆಗ್ತೈತಿ. ಅದನ್ನು ಕೂಡ ಏನೋ ತಂಪಾಯ್ತಪ್ಪ ಅಂದ್ರೆ ಅದು ತನ್ನ ಆಕಾರವನ್ನು ಪಡೆದುಕೋತೈತಿ. ಓಕೆನಾ. ಇದು ರಿವರ್ಸಿಬಲ್ ಪ್ರೊಸೆಸ್ಗೆ ಎಕ್ಸಾಂಪಲ್. ಅವ ಕೇಳ್ಬೋದು, ಈ ಕೆಳಗಿನವುಗಳಲ್ಲಿ ಒಂದು ಪರಾವರ್ತ ಪ್ರಕ್ರಿಯೆಗೆ ಉದಾಹರಣೆಯಾಗಿದೆ ಅಂತೇಳಿ ಕೊಟ್ಟು ಒಂದು 3 ಯಾವುದು ಕೊಟ್ಟಿರ್ತಾನೆ, ಪರಾವರ್ತಿಸಲು ಸಾಧ್ಯವಾಗದಂಥದ್ದು ಕೊಟ್ಟಿರ್ತಾನೆ, ಒಂದು ಪರಾವರ್ತಿಸಲು ಸಾಧ್ಯವಾಗುವಂಥದ್ದು ಕೊಟ್ಟಿರ್ತಾನೆ. ನೀವು ಅವಾಗ ಪರಾವರ್ತಗೊಳಿಸಬಹುದು ಅನ್ನೋದಕ್ಕೆ ಉದಾಹರಣೆಯನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪರಾವರ್ತಗೊಳಿಸಲು ಸಾಧ್ಯವಾಗದಂಥ ಕೆಲವು ಉದಾಹರಣೆಗಳನ್ನು ನೋಡ್ತಾ ಬರೋದಾದರೆ, ಈಗ ಹಸಿ ಮೊಟ್ಟೆ ಇರ್ತೈತಪ್ಪ, ಆ ಹಸಿ ಮೊಟ್ಟೆಯನ್ನು ನೀವೇನಾದರೂ ಬೇಯಿಸಿದ್ರಪ್ಪ ಅಂದ್ರೆ ಬೇಯಿಸಿದ ನಂತರ ಏನಾಗ್ತೈತಿ, ಅದು ಬೇಯಿಸಿದ ಮೊಟ್ಟೆ ಆಗ್ತೈತಿ. ತದನಂತರ ಅದೇ ಬೇಯಿಸಿದ ಮೊಟ್ಟೆಯನ್ನು ನಾವು ಹಸಿ ಮೊಟ್ಟೆಯನ್ನಾಗಿ ಮಾಡಲು ಸಾಧ್ಯವಿದೆಯಾ? ಇಲ್ಲ. ಅದಕ್ಕಾಗಿ ಇದೇನು ಇರ್ರಿವರ್ಸಿಬಲ್ ಪ್ರೊಸೆಸ್, ಅಂದರೆ ಪರಾವರ್ತಗೊಳಿಸಲು ಸಾಧ್ಯವಾಗದಂಥ ಒಂದು ಪ್ರಕ್ರಿಯೆ. ನೆಕ್ಸ್ಟ್, ಧಾನ್ಯದಿಂದ ಹಿಟ್ಟು ನೋಡಿ. ಮೊದಲೇ ಕಾಳಿರುತ್ತೆ, ಆ ಕಾಳನ್ನು ನೀವೇನಾದರೂ ಗಿರಣಿ ಹೋಗಿ ಹಾಕ್ಸ್ಕೊಂಡು ಬಂದ್ರಪ್ಪ ಅಂದರೆ ಅದು ಹಿಟ್ಟು ಆಗ್ತೈತಿ. ಸಾರಿ, ಇದು ಧಾನ್ಯದಿಂದ ಬಿಟ್ಟು ಆಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹಿಟ್ಟು ಆಗ್ತೈತಿ. ಅದೇ ಹಿಟ್ಟಿನಿಂದ ಹೊಳ್ಳಿ ನಾವು ರಿವರ್ಸ್ ಆಗಿ ಧಾನ್ಯವನ್ನು ಪಡೆಯಲು ಸಾಧ್ಯ ಇದೆಯಾ? ಇಲ್ಲ. ಇದು ಕೂಡ ಇರ್ರಿವರ್ಸಿಬಲ್ ಪ್ರೊಸೆಸ್. ನೆಕ್ಸ್ಟ್, ಮೊಗ್ಗಿನಿಂದ ಹೂವು. ಗಿಡದಲ್ಲಿ ಮೊಗ್ಗಾಗಿರ್ತೈತಿ, ಅದು ತದನಂತರ ಹೂವಾಗಿ ಹೊಡಿತೈತಿ. ಅದೇ ಹೂವಿನಿಂದ ನಾವು ಹೊಳ್ಳಿ ರಿಟರ್ನ್ ಮೊಗ್ಗು ಪಡಿಬೋದಾ? ಇಲ್ಲ. ನೆಕ್ಸ್ಟ್, ಹಾಲಿನಿಂದ ಪನ್ನೀರ್. ಹಾಲಿನಿಂದ ಪನ್ನೀರನ್ನು ತಯಾರು ಮಾಡಿಬಿಡ್ತಾರೆ, ಅಥವಾ ಹಾಲಿನಿಂದ ಮೊಸರನ್ನು ತಯಾರು ಮಾಡ್ತಾರೆ ತಿಳ್ಕೊಳ್ಳಿ. ಹಾಲಿನಿಂದ ಪನ್ನೀರ್ ಅಥವಾ ಮೊಸರನ್ನು ತಯಾರು ಮಾಡ್ತಾರೆ. ನಂತರ ಇದೇ ಪನ್ನೀರ್ ಅಥವಾ ಇದೇ ಮೊಸರಿಂದ ನಾವು ಹಾಲನ್ನು ಪಡಿಬೋದಾ? ಇಲ್ಲ, ಸಾಧ್ಯ ಆಗಲ್ಲ. ಅದು ಕೂಡ ಇರ್ರಿವರ್ಸಿಬಲ್. ನೆಕ್ಸ್ಟ್, ಸಗಣಿಯಿಂದ ಬಯೋಗ್ಯಾಸ್. ಸಗಣಿಯಿಂದ ನಾವು ಬಯೋಗ್ಯಾಸನ್ನು ತಯಾರು ಮಾಡ್ಬೋದು. ಅದೇ ಬಯೋಗ್ಯಾಸಿಂದ ಸಗಣಿ ತಯಾರು ಮಾಡೋಕ್ಕಾಗುತ್ತಾ? ನೋ. ಇದು ಕೂಡ ಇರ್ರಿವರ್ಸಿಬಲ್. ನಿಮಗೆ ತಿಳಿತು ಅಂತ ಅನ್ಕೋತೀನಿ. ನೋಡಿ, ಇದು ಏನಾಗಿತ್ತಪ್ಪ ಅಂದರೆ 6th ಸ್ಟ್ಯಾಂಡರ್ಡ್ ಬುಕ್ನಲ್ಲಿರುವಂಥ ಸೈನ್ಸ್ ಬುಕ್ನಲ್ಲಿರುವಂಥ ಗೌರ್ಮೆಂಟ್ ಸೈನ್ಸ್ನಲ್ಲಿ ಬುಕ್ನಲ್ಲಿರುವಂಥ ಪಾಠಗಳು ಇಲ್ಲಿವರೆಗೆ 6 ಪಾಠಗಳು ಮುಗಿದು. ನೆಕ್ಸ್ಟ್ ಇನ್ನು ಉಳಿದಂಥ ಪಾಠಗಳನ್ನು ನಾನು ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಓಕೆನಾ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಮತ್ತು TET ನಾನು ಮಾಡಲೇಬೇಕು ಅನ್ನೋರು ಖಾಲಿ ಕುಳಿತರೆ TET ಆಗಲ್ಲ ದೋಸ್ತ, ನೀನು ಪ್ರಯತ್ನ ಪಟ್ಟರೆ ಮಾತ್ರ TET ಆಗ್ತೀಯ. ಯಾಕಪ್ಪ ಅಂದರೆ ಇವಾಗ ಸೇರಿಸಿದ್ರು ಏನಪ್ಪ ಅಂದರೆ 10ನೇ ತರಗತಿಯಿಂದ ಮಾತ್ರ 10ನೇ ತರಗತಿ ತನಕ ಮಾತ್ರ ಸಿಲೆಬಸನ್ನು ಕೊಡ್ತಿದ್ರು ಪ್ರಶ್ನೆ ಪತ್ರಿಕೆಗೆ. ಇವಾಗ 11 ಮತ್ತು 12ನೇ ತರಗತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ವಶನ್ ಪೇಪರ್ ಲೆವೆಲ್ ಏನಾಗ್ತಾ ಇದೆ, ಟಫ್ ಆಗ್ತಾ ಇದೆ. ಅದಕ್ಕಾಗಿ ನೀನು ಸ್ಟಡಿ ಮಾಡಿದರೆ ಮಾತ್ರ TET ಆಗುತ್ತೆ. TET ಅಂದರೆ ಏನೂ ಅಲ್ಲ, ನೀನು ಟೀಚರ್ ಆಗೋಕ್ಕೆ ಎಲಿಜಿಬಲ್ ಅದೆಯೋ ಇಲ್ಲೋ ಅನ್ನುವಂಥ ಪರೀಕ್ಷೆ ಮಾಡುವಂಥ ಪರೀಕ್ಷೆಯೇ TET ಪರೀಕ್ಷೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಓಕೆನಾ. B.Ed ಕಲಿತರೂ ಕೂಡ TET ಪಾಸ್ ಆಗಲಿಲ್ಲಪ್ಪ ಅಂದರೆ ನಿನಗೆ ಯಾವುದೇ ವ್ಯಾಲ್ಯೂ ಇರಲ್ಲ. ಅದಕ್ಕಾಗಿ ಮೊದಲಿಗೆ TET ಕ್ಲಿಯರ್ ಮಾಡು, ಚೆನ್ನಾಗಿ ಸ್ಟಡಿ ಮಾಡು ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಭೇಟಿ ಮುಂದಿನ ಕ್ಲಾಸ್ನಲ್ಲಿ. ಧನ್ಯವಾದಗಳು.